ಹೋದ ವಾರ ಪ್ರೊಫೆಸರ್ ರಾಮಮೂರ್ತಿ ಅವರು ಪ್ರಿನ್ಸಿಪಾಲ್ರು ನನಗೆ ಫೋನ್ ಮಾಡಿದ್ರು, ಆಹ್ವಾನ ನೀಡಿದ್ರು. ಆಗ ಯಾವ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತ ಕೇಳ್ತಾ ಇದ್ರು. ಆಗ ನಾನು ಹೇಳಿದೆ, ಅವರು ಹೇಳ್ತಾ ಇದ್ರು, ನೀವು ಹುಲಿಕಲ್ ನಟರಾಜ್ ಅವ್ರ ಜೊತೆಗೆ ರೋಟರಿಯಲ್ಲಿ JC ಒಳಗೆ ಮತ್ತು ಬೇರೆ ಬೇರೆ ಈ ಥರ ಕ್ಲಬ್ಗಳಲ್ಲಿ ಬಹಳಷ್ಟು ಸಕ್ಸಸ್ ವಿಷಯಗಳ ಬಗ್ಗೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತೀರಂತೆ. ಈಗ ನಮ್ಮ ಮಠದಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರು. ಆಗ ನಾನು ಹೇಳಿದೆ, ಈಗಲೂ ನಾನು ಯಶಸ್ಸಿನ ಬಗ್ಗೆನೇ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ. ಆದರೆ ಸಿದ್ಧರ ಮಠದ ಆವರಣದಲ್ಲಿ ಬಂದು ಮಾತಾಡ್ತಾ ಇರೋದ್ರಿಂದ ಯಶಸ್ಸಿಗಾಗಿ ಅಧ್ಯಾತ್ಮ ಅನ್ನೋ ವಿಷಯವನ್ನ ನಾನು ಆರಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದಾಗ ಅವರು ಚೆನ್ನಾಗಿ ಈ ವಿಷಯ ನೀವು ಬನ್ನಿ ಮಾತಾಡಲಿಕ್ಕೆ ಅಂತ ಹೇಳಿ ಆಹ್ವಾನ ನೀಡಿದ್ರು. ಹೀಗಾಗಿ ನೀವು ಕೇಳ್ಬೋದು, ಯಶಸ್ಸು ಅಂತಂದ್ರೆ ಏನು? ಯಶಸ್ಸು ಅಂದ್ರೆ ಎಲ್ಲ ರೀತಿಯ ಒಂದು ಸಂಪಾದನೆ ಆಗಿರ್ಬೋದು, ದುಡ್ಡಾಗಿರ್ಬೋದು, ಪದವಿ, ಸ್ಥಾನ, ಯಾವ ಹಾದಿಯಲ್ಲಿ ನಾವು ಯಶಸ್ಸನ್ನ ಸೇರ್ತೀವಿ, ಅದು ಆಧ್ಯಾತ್ಮದ ಮೂಲಗಳನ್ನು ಹಿಡ್ಕೊಂಡು ಹೋದಾಗ ನಾವು ಆ ಒಂದು ಆನಂದಮಯ ಕೋಶವನ್ನು ಕೂಡ ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಅದನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಪ್ರತಿಯೊಬ್ಬರಲ್ಲಿ ಒಂದು ಪ್ಯಾಷನ್ ಇರ್ತದೆ. ನಾವು ಅದನ್ನ ಯಾವುದೋ ಒಂದು ಕೆಲಸವನ್ನ ನಾವು ಅತ್ಯಂತ ಬೇರೆ ರೀತಿಯಲ್ಲಿ, ಬಹಳ ಅಪರೂಪವಾಗಿ, ಬೇರೆ ಯಾರು ಮಾಡದ ರೀತಿಯಲ್ಲಿ ನಾನು ಅದನ್ನ ತುಂಬಾ ಸೊಗಸಾಗಿ ಪ್ರತಿ ಮನುಷ್ಯನು ಒಂದು ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇರ್ತದೆ. ಆ ಥರದ ಒಂದು ಕಾರ್ಯ ಏನು ಅಂತ ಹೇಳಿ ನಮ್ಮನ್ನು ನಾವು ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಆದರೆ ಆಗ ಈ ನಮ್ಮ ಯಶಸ್ಸು ಆಧ್ಯಾತ್ಮದ ಮೂಲಕ ಒಂದಕ್ಕೊಂದು ಪೂರಕ ಆಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಅಂತ. ಆಮೇಲೆ ಮನುಷ್ಯನ ಬೇಸಿಕ್ ನೀಡ್ಸು ತುಂಬ ಮಿನಿಮಮ್ ಇದ್ದಾವೆ. ನಮಗೆ 2 ಹೊತ್ತು ಅನ್ನ ಬೇಕು, ನಿದ್ದೆ ಬೇಕು, ಒಂದಿಷ್ಟು ಕುಡಿಲಿಕ್ಕೆ ನೀರು ಬೇಕಾಗ್ತದೆ, ಬಿಸ್ಲೇರಿನೇ ಬೇಕಾಗಲಿಕ್ಕಿಲ್ಲ. ಇವೆಲ್ಲ ಬಹಳಷ್ಟು ಮುಂಡೇನ್ ರಿಕ್ವೈರ್ಮೆಂಟ್ಸ್ ಆರ್ ವೆರಿ ಮಿನಿಮಮ್. ಅಕ್ಕ ಮಹಾದೇವಿ ಒಂದು ವಚನದಲ್ಲಿ ಬಹಳ ಸುಂದರವಾಗಿ ಹೇಳ್ತಾಳೆ. ಆ ವಚನವನ್ನು ನಾನು ನಿಮಗೆ ಕೇಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ನನ್ನ ಗಾಯಕರು ಕೂಡ ಅಲ್ಲಿ ಪರಿಚಯ ಮಾಡಿರೋದ್ರಿಂದ. ಹಸಿವಾದೊಡೆ ಭಿಕ್ಷಾಲಗಳುಂಟು, ಹಸಿವಾದೊಡೆ ಭಿಕ್ಷಾಲಗಳುಂಟು, ಹಸಿವಾದೊಡೆ ಭಿಕ್ಷಾಲಗಳುಂಟು, ತೃಷೆಯಾದೊಡೆ ಕೆರೆ ಭಾವಿಗಳುಂಟು, ತೃಷೆಯಾದೊಡೆ ಕೆರೆ ಭಾವಿಗಳುಂಟು, ಹಸಿವಾದೊಡೆ ಭಿಕ್ಷಾಲಗಳುಂಟು, ಶಯನಕ್ಕೆ ಹಾಳುದೆ ಗುಣಗಳುಂಟು, ಶಯನಕ್ಕೆ ಹಾಳುದೆ ಗುಣಗಳುಂಟು, ಆತ್ಮಸಂಗಾತಗೆ ಚನ್ನಮಲ್ಲಿಕಾರ್ಜುನ ನುಂಟು, ಹಸಿವಾದೊಡೆ ಭಿಕ್ಷಾಲಗಳುಂಟು, ಹಸಿವಾದೊಡೆ ಭಿಕ್ಷಾಲಗಳುಂಟು, ತೃಷೆಯಾದೊಡೆ ಕೆರೆ ಭಾವಿಗಳುಂಟು, ತೃಷೆಯಾದೊಡೆ ಕೆರೆ ಭಾವಿಗಳುಂಟು, ಶಯನಕ್ಕೆ ಹಾಳುದೆ ಗುಣಗಳುಂಟು, ಶಯನಕ್ಕೆ ಹಾಳುದೆ ಗುಣಗಳುಂಟು, ಆತ್ಮಸಂಗಾತಕ್ಕೆ 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 ಚನ್ನಮಲ್ಲಿಕಾರ್ಜುನ ನುಂಟು, ಹಸಿವಾದೊಡೆ ಭಿಕ್ಷಾಲಗಳುಂಟು, ತೃಷೆಯಾದೊಡೆ ಕೆರೆ ಭಾವಿಗಳುಂಟು,
ಹಸಿವಾದೊಡೆ ಹಸಿವಾದೊಡೆ ಭಿಕ್ಷಾಟನಗಳುಂಟು. ಹೀಗೆ ಇವೆರಡರ ಮಧ್ಯೆ ಯಶಸ್ಸಿಗಾಗಿ ನಾವು ನಮ್ಮ ಈ ಒಂದು ಆಧ್ಯಾತ್ಮವನ್ನ ಹಿಡ್ಕೊಂಡು ಅವೆರಡರ ಮಧ್ಯೆ ಸಾಮರಸ್ಯವನ್ನ ನಾವು ಸಾಧಿಸ್ಲಿಕ್ಕೆ ಸಾಧ್ಯ ಆದರೆ ನಮ್ಮ ಜೀವನ ತುಂಬಾ ಸುಂದರಮಯವಾಗಿ ಆಗ್ಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳಿ. ಈಗ ಬಹಳಷ್ಟು ನಾವು ನೋಡ್ತೀವಿ, ಸಾಧಕರನ್ನು ನೋಡ್ತೀವಿ, ಅವರು ಪಾಪ ಆ ಸಾಧನೆಯ ಹಾದಿ ಒಳಗೆ ತಮ್ಮನ್ನೇ ತಾವು ಮರೆತು ಕಡೆಗೆ ಸಾಧನೆಯ ಯಶಸ್ಸನ್ನ ಅನುಭವಿಸುವ ಸ್ಥಿತಿಯಲ್ಲಿದ್ದಾಗ ಅವರು ಬಹಳಷ್ಟು ಜನರನ್ನ ನಾನಾದ್ರೂ ನೋಡಿದ್ದೀನಿ. ಡಯಾಬಿಟಿಸ್ನಿಂದ ಅವ್ರಿಗೆ ಏನು ತಿನ್ಲಿಕ್ಕೆ ಆಗದಂತಹ ಪರಿಸ್ಥಿತಿ ಇರ್ತದೆ. ಆಮೇಲೆ ನನಗೊಬ್ಬರು ವಿಜ್ಞಾನಿಗಳು ಗೊತ್ತು ಬೆಂಗಳೂರಿನಲ್ಲಿ, ಅವ್ರ ಹತ್ರ ಎಲ್ಲ ಇದೆ, ಸಂಪತ್ತಿದೆ, ಸ್ಥಾನ ಮಾನ ಯಶಸ್ಸು ಎಲ್ಲವೂ ಇದ್ರೂ ಕೂಡ ಅವರು ಒಂದು ರೀತಿಯ ಖಿನ್ನತೆಯಿಂದ ನರಳ್ತಾ ಇರೋದನ್ನು ನೋಡಿದ್ರೆ ನಮ್ಗೆ ತುಂಬಾ ಬೇಜಾರಾಗ್ತದೆ. ಆಮೇಲೆ ಹೀಗೆ ಬಹಳಷ್ಟು ಜನ ನನ್ಗೆ ಇನ್ನೊಬ್ಬ ಮಿತ್ರ ಹೇಳ್ತಾ ಇದ್ರು, ನನಗೆ ಈ ಕ್ಯಾನ್ಸರ್ ಬಂದ್ಬಿಟ್ಟಿದೆ, ನನಗೆ ಏನೂ ಮಾಡ್ಲಿಕ್ಕೆ ಆಗಲಾರ್ದಂತಹ ಪರಿಸ್ಥಿತಿಯಲ್ಲಿ ನಾನಿದ್ದೀನಿ ಅಂತ. ಹೀಗೆಲ್ಲ ಯಾಕೆ ಆಗ್ತಾ ಇದೆ? ಇದಕ್ಕೆಲ್ಲ ಕಾರಣ ಏನು ಅಂತಂದ್ರೆ ಬರೀ ಒಂದು ಓಟವ ಮುಖ್ಯ ಮಾಡಿಕೊಂಡು ಆ ಓಡೋ ಹಾದಿಯಲ್ಲಿ ನೀವು ಬೇರೆ ಎಲ್ಲವನ್ನೂ ಮರೆತು ಬರೀ ಓಟ ಮುಖ್ಯ ಮಾಡಿಕೊಂಡಾಗ ಈ ತರದ ತಾಪತ್ರಯಗಳನ್ನ ನಾವು ಕೆಲವೊಂದು ಸಾರಿ ಅನುಭವಿಸ್ತಾ ಇರ್ತೀವಿ. ನಾನು ಮೊನ್ನೆ ನಮ್ಮ ಹಳ್ಳಿಗೆ ಹೋಗಿದ್ದೆ. ಅಲ್ಲಿ ನಮ್ಮ ಊರಿನ ಗೌಡ್ರೊಬ್ರು ಇದ್ದಾರೆ, ಅವ್ರ ಹತ್ರ ಬೇಕಾದಷ್ಟು ಜಮೀನಿದೆ, ಆಸ್ತಿ ಪಾಸ್ತಿ ಸುಭಿಕ್ಷರಾಗಿದ್ದಾರೆ. ಗೌಡ್ರೆ, ನಿಮ್ಮ ಹತ್ರ ಎಲ್ಲ ಇದೆ, ನೀವು ಈಗ ಏನ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಿ ಅಂತಂದಾಗ ಅವ್ರು ಹೇಳ್ತಾ ಇದ್ರು, ನಾನು ರೈತ, ನಾನು ಮೊದಲಿಂದಾನು ವ್ಯವಸಾಯ ಮಾಡ್ಕೊಂಡು ಬಂದಿದ್ದೀನಿ, ಇದರೊಳಗೆ ನನಗೆ ಖುಷಿ ಇದೆ, ನಾನು ಯಾವಾಗಲೂ ಇದನ್ನೇ ಮಾಡಕ್ಕೆ ಇಷ್ಟಪಡ್ತೀನಿ, ನನ್ಗೇನು ಯುರೋಪ್ ನೋಡೋದು ಬೇಕಾಗಿಲ್ಲ, ಬೇರೆ ಏನೂ ಬೇಕಾಗಿಲ್ಲ. ಈ ತರ ಏನ್ ಹೇಳ್ತಾರಲ್ಲ, ಆ ಒಂದು ಪ್ಯಾಷನ್ ಪ್ರತಿಯೊಬ್ಬರು ಕೂಡ ನಾವು ಯಾವುದರಲ್ಲಿ ನಮ್ಮ ಒಂದು ಗುರಿಯನ್ನ ಮುಟ್ಲಿಕ್ಕೆ ಇಷ್ಟಪಡ್ತೀವಿ ಅನ್ನೋದನ್ನ ಆನಂದಮಯವಾಗಿ ಯಾವುದು ಮಾಡಲಿಕ್ಕೆ, ಸಂತೋಷದಿಂದ ಮಾಡಲಿಕ್ಕೆ ಯಾವುದನ್ನು ಇಷ್ಟಪಡ್ತೀವೋ ಅದು ಮುಖ್ಯ ಆಗ್ತದೆ. ಹೀಗೆ ನಮ್ಮ ಜೀವನದ ಹಾದಿ ಯಶಸ್ಸು ಮತ್ತು ಆಧ್ಯಾತ್ಮ ಎರಡೂಗಳು ಕೂಡ ಒಂದಕ್ಕೊಂದು ಪೂರಕ. ಅವೆರಡರ ಜೊತೆಗೆ ನಾವು ಹೋದಾಗ ನಮಗೆ ಎಲ್ಲ ರೀತಿಯ ಪಯಣ ಸುಗಮ ಆಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾದ್ರೆ ಏನು ಮಾಡಬೇಕು? ಕೆಲವೊಂದು ಸೂತ್ರಗಳನ್ನ ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇ ಸೂತ್ರ ಅಂದ್ರೆ ಅದು ನಮ್ಮ ಅಂತಃಚೇತನವನ್ನ, ನಮ್ಮ ಅಂತಃಶಕ್ತಿಯನ್ನ, ನಮ್ಮ ಸಾಮರ್ಥ್ಯವನ್ನ ಸದೃಢಗೊಳಿಸೋದಾಗಿದೆ. ಪ್ಯೂರ್ ಪೊಟೆನ್ಶಿಯಾಲಿಟಿ ಅಂತ ನಾವನ್ನೇನು ಹೇಳ್ತೀವಲ್ಲ, ಹಾಗಾಗಿ ನಾನು ನನ್ನ ಅಂತಃಶಕ್ತಿ ಏನಿದೆ, ನನ್ನ ಚೈತನ್ಯ ಏನಿದೆ, ನನ್ನ ಸಾಮರ್ಥ್ಯ ಏನು ಅಂತ ನಾನು ತಿಳ್ಕೊಂಡಾಗ ಅದರಿಂದ ನಾನು ಸಮಾಜಕ್ಕೆ ಕೊಡುಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ನಾವು ಬಹಳಷ್ಟು ಬಾರಿ ನಾವೇನು ಅನ್ಕೋತೀವಿ ಅಂದರೆ ಬೇರೆಯವರು ನನ್ನನ್ನು ಹೇಗೆ ಗುರುತಿಸ್ತಾರೋ ಅದೇ ನಾನು ಅನ್ಕೊಂಡು ಬಿಡ್ತೀವಿ. ಭಾರಿ ದೊಡ್ಡ ಮನುಷ್ಯರಪ್ಪ ಅಂದರೆ ನಾನು ತುಂಬ ದೊಡ್ಡ ಮನುಷ್ಯ ಅನ್ಕೊಂಡು ಓಡಾಡೋದಕ್ಕೆ ಪ್ರಾರಂಭ ಮಾಡ್ತೀನಿ. ಹೀಗೆ ಬೇರೆಯವರ ಕಣ್ಣಲ್ಲಿ ನನ್ನನ್ನು ನಾನು ಗುರುತಿಸ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ಹೀಗೆ ಆಗ ಅವರು ಬೇರೆಯವರು ಹೇಳ್ತಾ ಹೋದ ಹಾಗೇನೆ ನನಗೊಂದು ಅಹಂ ಬರ್ತದೆ. ಆ ಒಂದು ಅಹಂ ಭಾವವನ್ನು ನಾನು ಬೆಳೆಸ್ಕೊಂಡು ಒಂದು ಮುಖವಾಡ ಹಾಕ್ಕೊಂಡು ನಾನು ಒಂದು ಈಗೋ ಅಂತಾರಲ್ಲ ಅದನ್ನು ಬೆಳೆಸ್ಕೊಂಡು ಇರುವುದು ಎಷ್ಟು ಮಟ್ಟಿಗೆ ಸರಿ ಆಗ್ತದೆ? ನಾವು ನೋಡ್ತೀವಿ. ಇವತ್ತು ನನ್ನ ಗೆಳೆಯನ ತಂದೆ ಒಬ್ಬರು IPS ಆಫೀಸರ್ ಇದ್ರು. ರಿಟೈರ್ಮೆಂಟ್ ಆದ್ಮೇಲೆ ಕೂಡ ಅವರು ಒಂದು ವರದಿಯನ್ನ, ಅವರು ಪೋಷಾಕನ್ನ ಕಳಿಸಲೇ ಇಲ್ಲ. ಅವರು ಅದೇ ದರ್ಪದಿಂದಲೇ ರಿಟೈರ್ಮೆಂಟ್ ಆದ್ಮೇಲೆ ಕೂಡ ಇದ್ರು. ಹಾಗಾಗಿ ಅವರು ಬಹಳಷ್ಟು ಕಷ್ಟಗಳನ್ನ ಅನುಭವಿಸ್ಬೇಕಾಯ್ತು. ಯಾಕಂತಂದ್ರೆ ಆ ದರ್ಪ ಅವ್ರ ಜೀವನದಿಂದ ಹೋಗಲೇ ಇಲ್ಲ. ಹೀಗಾಗಿ ಅವರು ಕಡೆಯವರೆಗೂ ಪೊಲೀಸರಾಗೇ ಇದ್ರು, ಪೊಲೀಸ್ ಆಫೀಸರ್ ಆಗೇ ಇದ್ರು. IPS ಆಫೀಸ್ ಆಗಿ ಅವರು ರಿಟೈರ್ಮೆಂಟ್ ಆದ್ಮೇಲೆ ಕೂಡ ಇರೋದು ಅವರಿಗೆ ಬಹಳ ಕಡೆಯ ದಿನಗಳಲ್ಲಿ ಕಷ್ಟಕರವಾಗಿಬಿಟ್ಟಿತ್ತು. ಅದೇ ರೀತಿ ನನ್ನ ಒಬ್ಬ ಮಿತ್ರರಿದ್ದಾರೆ, ಈಗಲೂ ರಾಜಕಾರಣಿಗಳಿದ್ದಾರೆ, ಅವ್ರ ಮಂತ್ರಿಗಳು ಕೂಡ ಇದ್ದಾರೆ ಈಗ. ಆದರೆ ಅವರು ಹೋದ ಬಾರಿ ಸೋತಾಗ ನಾನು ಅವ್ರ ಮನೆಗೆ ಹೋದಾಗ ಅವರ ಹೆಂಡತಿ ತುಂಬಾ ಬೇಜಾರು ಮಾಡ್ಕೊಂಡಿದ್ರು. ಇವರು ಸೋತಿದ್ದಕ್ಕೆ ತುಂಬಾ ಇವರು ಡಿಪ್ರೆಷನ್ ಇದ್ದಾರೆ, ಸರಿಯಾಗಿ ಮಾತು ಊಟ ಏನೂ ಇಲ್ಲ, ಏನೂ ಮಾಡ್ತಾ ಇಲ್ಲ, ಅವ್ರು ನನಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ನನಗೂ ಅವ್ರ ಹತ್ರ ಮಾತು ಕೂಡ ಆಡ್ಲಿಕ್ಕೆ ಆಗಿಲ್ಲ. ಈ ಥರ ಯಾಕೆ ಆಗ್ತದೆ? ನಾವು ಬಹಳಷ್ಟು ವ್ಯತಿರಿಕ್ತವಾಗಿ, ಬಹಳಷ್ಟು ಜನಾನುರಾಗಿ
ಅಧಿಕಾರ ಇಲ್ಲದೇ ಇದ್ದಾಗಲೂ ಕೂಡ ಜನರ ಒಡನಾಟ ಇಟ್ಕೊಂಡಿರೋ ಸಮಾಜಕರ್ತರನ್ನ ರಾಜಕಾರಣಿಗಳನ್ನ ಕೂಡ ನೋಡ್ತಿರ್ತೀವಿ. ಅದು ಮುಖ್ಯ ಆಗ್ತದೆ. ಹೀಗಾಗಿ ಹಾಗಾದ್ರೆ ನಾನು ಏನು ಮಾಡಬೇಕು? ನನ್ನ ಅಂತಃಶಕ್ತಿಯನ್ನ, ನನ್ನ ಚೇತನವನ್ನ ಜಾಗ್ರತೆ ಮಾಡ್ಕೊಳ್ಳಿಕ್ಕೆ ಈಗ ಬುದ್ಧಿಗಳು ಮಾಡಿಸಿದ್ರಲ್ಲ, ಇದನ್ನೇ ಧ್ಯಾನ ಮಾಡಬೇಕು. ನಾವು ಏನು ಮಾಡಬೇಕಾಗಿಲ್ಲ, ಸುಮ್ಮನೆ ಇರಬೇಕು, ಶಾಂತವಾಗಿರ್ಬೇಕಾಗ್ತದೆ. ಆಗ ನಾವು ಇದನ್ನ ದಿನವೂ ಮಾಡ್ತಾ ಹೋದರೆ ನಮ್ಮ ಅಂತಃಶಕ್ತಿ, ನಮ್ಮ ಚೈತನ್ಯ ಜಾಗೃತಗೊಳ್ತಾ ಹೋಗ್ತದೆ. ಹಾಗಾದ್ರೆ ಏನು ಮಾಡ್ಬೇಕು? ನಾವು ಏನು ಮಾಡದೇ ಇರೋದು, ದಿನಕ್ಕೆ 2 ಬಾರಿ 1 ಗಂಟೆ, ಪ್ರಾರಂಭದಲ್ಲಿ 1 ಗಂಟೆ ಕಷ್ಟ ಆದರೆ ದಿನಕ್ಕೆ 2 ಬಾರಿ ಅರ್ಧ ಗಂಟೆ ಸುಮ್ಮನೆ ಕೂತ್ಕೊಳ್ಳೋದು ಅಂದರೆ ಟಿವಿನೂ ನೋಡೋ ಹಂಗಿಲ್ಲ, ರೇಡಿಯೋನು ಕೇಳೋ ಹಂಗಿಲ್ಲ, ನ್ಯೂಸ್ ಪೇಪರ್ನು ಓದೋ ಹಂಗಿಲ್ಲ, ಕತೆ ಕಾದಂಬರಿನೂ ಓದೋ ಹಂಗಿಲ್ಲ, ಬೇರೆ ಯಾರ ಹತ್ರ ಮಾತಾಡೋ ಹಂಗಿಲ್ಲ, ಮೊಬೈಲ್ ಅಂತೂ ಮುಟ್ಲೇಬಾರ್ದು. ಸೊ ಅದನ್ನು ನೀವು ಧ್ಯಾನ ಅನ್ನಿ, ಮೆಡಿಟೇಷನ್ ಅನ್ನಿ, ಅದನ್ನು ನೀವು ಬೆಳಗ್ಗೆ ಸಾಯಂಕಾಲ 2 ಹೊತ್ತು, ಮೊದಲು ಅರ್ಧ ಗಂಟೆಯಿಂದ ಪ್ರಾರಂಭಿಸಿ, ಆಮೇಲೆ 1 ಗಂಟೆ ನೀವು ಇದನ್ನು ಮಾಡ್ತಾ ಹೋದಾಗ ನಿಮ್ಮ ಮನಸ್ಸು ತಾನಾಗಿ ಶಾಂತವಾಗಲಿಕ್ಕೆ ಪ್ರಾರಂಭ ಆಗ್ತದೆ. ಧ್ಯಾನ ತುಂಬ ಪರಿಣಾಮಕಾರಿ. ನಿಮ್ಮ ಮನಸ್ಸಿಗೆ ಗೊತ್ತಾಗ್ತದೆ ಸ್ವಲ್ಪ ದಿನಗಳಾದಮೇಲೆ. ಮೊದಲು ಇದು ಬಹಳ ಕಷ್ಟ. ಮೊದಲು ಯೋಚನೆಗಳ ಮಹಾಪುರನೇ ಹರಿದು ಬರ್ತದೆ, ಕೂತ್ಕೊಳ್ಳೋಕ್ಕೆ ಆಗೋದಿಲ್ಲ. ನೀವು ಅನುಭವಿಸಿರ್ತೀರಿ ಧ್ಯಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿದವರು. ಆಮೇಲೆ ನಿಧಾನವಾಗಿ ನಿಮ್ಮ ಮನಸ್ಸಿಗೆ ಗೊತ್ತಾಗ್ತದೆ ಏನು ಮಾಡಿದ್ರು ಇವನು ಏನು ಯೋಚನೆ ಮಾಡ್ತಾ ಇಲ್ಲ ಅಂತಂದಾಗ ಅದು ತಾನೇ ಶಾಂತವಾಗಲಿಕ್ಕೆ ಪ್ರಾರಂಭ ಆಗ್ತದೆ. ಆಗ ನಿಮ್ಮ ಹೊರಗಿನ ಬಾಗಿಲು ಯಾವಾಗ ಮುಸ್ತದೋ ಆಗ ನಿಮ್ಮ ಒಳಗಿನ ಬಾಗಿಲು ತಾನಾಗಿ ತೆರೆದುಕೊಳ್ಳಿಕ್ಕೆ ಪ್ರಾರಂಭ ಆಗ್ತದೆ. ನಿಮ್ಮ ಮನಸ್ಸು ಜಾಗೃತವಾಗ್ತದೆ, ನಿಮ್ಮ ಅಂತಃಶಕ್ತಿ, ನಿಮ್ಮ ಚೈತನ್ಯ ಬೆಳೆಯಲಿಕ್ಕೆ ಪ್ರಾರಂಭ ಮಾಡ್ತದೆ. ಹೀಗೆ ಧ್ಯಾನ ತುಂಬ ಸಹಾಯಕಾರಿ ನಮ್ಮ ಚೈತನ್ಯವನ್ನು ಬೆಳಗಿಸ್ಕೊಳ್ಳಿಕ್ಕೆ. ಇನ್ನೊಂದು ವಿಷಯ ಏನು ಮಾಡಬೇಕು ಅಂತಂದರೆ, ದಿನಕ್ಕೆ ಪೂರ್ತಿ ದಿನ ಮಾಡೋಕ್ಕಾಗಲ್ಲ ನನಗೆ ಇದು ಅಂತಂದರೆ ಕೂಡ ದಿನಕ್ಕೆ 2 ಬಾರಿ 2 ತಾಸು ನಾನು ಯಾವುದ್ರ ಬಗ್ಗೆನೂ ತಗೋಬಾರ್ದು, ತೀರ್ಮಾನ ಮಾಡಬಾರ್ದು. ನಾವು ಮಾಡ್ತಿರ್ತೀವಲ್ಲ ಪ್ರತಿದಿನ, ಇದು ಹಂಗೆ, ಇದು ಹಿಂಗೆ, ಅವ್ರು ಹಿಂಗೆ ಮಾಡ್ತಿದ್ದಾರೆ, ಎಲ್ಲದಕ್ಕೂ ನಾವು ಜಡ್ಜ್ಮೆಂಟ್ ಕೊಡ್ತಾನೆ ಇರ್ತೀವಿ ಬೆಳಗ್ಗೆಯಿಂದ. ಹಂಗಾಗಬಾರ್ದಾಗಿತ್ತು, ಹಿಂಗಾಗಬೇಕಾಗಿತ್ತು ಅಂತ ಹೇಳಿ ನಾವು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಈ ಡಿಸಿಷನ್ಸ್ನ ಕೊಡ್ತಾನೆ ಇರ್ತೀವಿ, ಜಡ್ಜ್ಮೆಂಟ್ ಕೊಡ್ತಾನೆ ಇರ್ತೀವಿ. ಹಾಗೆ ದಿನಕ್ಕೆ 2 ಬಾರಿ 2 ಗಂಟೆ ಯಾವುದ್ರ ಬಗ್ಗೆನೂ ವಿಮರ್ಶೆ ಮಾಡದಂಗೆ, ತೀರ್ಪು ನೀಡದಂಗೆ, ತೀರ್ಮಾನ ನೀಡದಂಗೆ ಇರಲಿಕ್ಕಾದರೆ ಮತ್ತಷ್ಟು ನಮ್ಮ ಮನಸ್ಸು ಶಾಂತವಾಗಿ ಇರಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನೊಂದು ವಿಷಯ ಏನು ಮಾಡ್ಬೋದು ಅಂತಂದರೆ, ಪ್ರಕೃತಿಯ ಒಡನಾಟ. ನೀವು ಸಿದ್ಧರಬೆಟ್ಟಕ್ಕೆ ಮೇಲೆ ಹೋಗಿ ಕೂತ್ಕೊಂಡಾಗ ಆ ಪ್ರಕೃತಿಯ ಮಡಿಲಲ್ಲಿ ನಿಮ್ಮ ಅಂತಶ್ಚೇತನ ತಾನಾಗಿ ವೃದ್ಧಿಸಲಿಕ್ಕೆ ಪ್ರಾರಂಭ ಮಾಡ್ತದೆ. ಯಾವುದೋ ಒಂದು ಕಾಡಲ್ಲಿ ಹೋಗಿ ಸ್ವಲ್ಪ ಸಮಯ ಕಳಿಬಹುದು, ಒಂದು ನದಿ ದಂಡೆ ಹೋಗಿ ಕೂತ್ಕೋಬಹುದು, ಒಂದು ಕೆರೆ ಪಕ್ಕಕ್ಕೆ ಹೋಗಿ ಕೂತ್ಕೊಂಡಾಗ ನಿಮ್ಮ ಮನಸ್ಸು ಆ ಪ್ರಕೃತಿಯ ಒಡನಾಟದಿಂದ ತಾನಾಗಿ ಒಂದು ವೃದ್ಧಿಯನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದರೆ ಏನೇನು ಮಾಡಬೇಕು? ಈ 3 ಮಾಡೋದು. 2 ಬಾರಿ ಧ್ಯಾನ, ಹಾಗೇನೆ ಯಾವುದ್ರ ಬಗ್ಗೆನೂ ತೀರ್ಮಾನ ತಗೊಳ್ತೇ ಇರೋದು, ಜೊತೆಗೆ ಪ್ರಕೃತಿಯ ಒಡನಾಟ. ಶ್ರೀಕೃಷ್ಣ ಪರಮಾತ್ಮ ಒಂದ್ಸರಿ ಭಗವದ್ಗೀತೆಯೊಳಗೆ ಭಾಳ ಚಂದ ಹೇಳ್ತಾನೆ, ನಿನ್ನ ಹೃದಯದ ಮನೆಯಲ್ಲಿ 2 ಕೋಣೆಗಳಿರಲಿ, ಒಂದು ಕೋಣೆ ಆಫೀಸ್ ಆದರೆ ಇನ್ನೊಂದು ಕೋಣೆ ಬೆಡ್ರೂಮ್ ಆಗಿರಲಿ. ನಿನಗೆ ಯಾವಾಗ ಅವಶ್ಯಕತೆ ಇದೆಯೋ, ಕೆಲಸ ಇದೆಯೋ, ಅವಾಗ ಮಾತ್ರ ಆಫೀಸಿಗೆ ಬಾ, ಕೆಲಸ ಮುಗಿಸ್ಕೊ, ಆಮೇಲೆ ಬೆಡ್ರೂಮ್ಗೆ ಹೋಗಿ ನಿದ್ದೆ ಮಾಡು. ಯಾವಾಗಲೂ 24 ತಾಸು ಆಫೀಸಲ್ಲಿ ಕೂತ್ಕೊಂಡು ಯೋಚನೆ ಮಾಡಬೇಡ. ಹೀಗೆ ನಮ್ಮ ಅಂತರ್ಚೇತನವನ್ನು ಬೆಳೆಸಲಿಕ್ಕೆ ಇದು ತುಂಬ ಸಹಾಯಕಾರಿ ಆಗ್ತದೆ. ಈಗ ಕುವೆಂಪುರವರು ಈ ಅಂತರ್ಚೇತನದ ಬಗ್ಗೆ ತುಂಬ ಒಂದು ಒಳ್ಳೆಯ ಕವನವನ್ನು ಬರೆದಿದ್ದಾರೆ, ಅದನ್ನು ಕೂಡ ತಮಗೆ ಕೇಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಓ ನನ್ನ ಚೇತನ ಆಗು ನೀ ಅನಿಕೇತನ, ಓ ನನ್ನ ಚೇತನ ಆಗು ನೀ ಅನಿಕೇತನ, ರೂಪ ರೂಪಗಳನ್ನು ದಾಟಿ ನಾಮ ಕೋಟಿಗಳನ್ನು ಮೀಟಿ, ರೂಪ ರೂಪಗಳನ್ನು ದಾಟಿ ನಾಮ ಕೋಟಿಗಳನ್ನು ಮೀಟಿ, ಎದೆಯ ಬಿರಿಯ ಭಾವದೀಟಿ, ಎದೆಯ ಬಿರಿಯ ಭಾವದೀಟಿ, ಓ ನನ್ನ ಚೇತನ ಆಗು
ಮನೆಯನೆಂದು ಕಟ್ಟದಿರು, ಕೊನೆಯನೆಂದು ಮುಟ್ಟದಿರು, ಕೊನೆಯನೆಂದು ಮುಟ್ಟದಿರು. ಓ ಅನಂತವಾಗಿರು, ಓ ನನ್ನ ಚೇತನ, ಆಗು ನೀ ಅನಿಕೇತನ. ಅನಂತ ಕಾಲನಂತವಾಗಿ ಆಗುದಿಹನೆ ನಿತ್ಯಯೋಗಿ. ಅನಂತ ಕಾಲನಂತವಾಗಿ ಆಗುದಿಹನೆ ನಿತ್ಯಯೋಗಿ. ಅನಂತ ನೀ ಅನಂತವಾಗು, ಅನಂತ ನೀ ಅನಂತವಾಗು, ಆಗುವಾಗಿರು. ಓ ನನ್ನ ಚೇತನ, ಆಗು ನೀ ಅನಿಕೇತನ. ಓ ನನ್ನ ಚೇತನ. ಹೀಗೆ ನಮ್ಮ ಚೇತನವನ್ನ ನಾವು ಅನಿಕೇತನ ಮಾಡ್ತಾ ಹೋದಾಗ ನಾವು ಬಹಳಷ್ಟು ಲಾಭಗಳನ್ನ ನಮ್ಮ ಜೀವನದಲ್ಲಿ ಯಶಸ್ಸಿನ ಮಾರ್ಗದಲ್ಲಿ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಮುಂದಿನ ಸೂತ್ರ ಅಂತಂದ್ರೆ ಕೊಡೋದು ಹಾಗೂ ತಗೊಳ್ಳೋದು, ಗಿವಿಂಗ್. ಅದನ್ನ ನಾವು ದಾನ ಅಂತ ಕೂಡ ಅನ್ಬಹುದು. ನಮ್ಮ ಹಿಂದೂ ಸಂಸ್ಕೃತಿಯೊಳಗೆ ದಾನಕ್ಕೆ ಬಹಳಷ್ಟು ದೊಡ್ಡ ಮಹತ್ವ ಇದೆ. ಈಗ ನಾವು ಬರೀ ಇಸ್ಕೊಳ್ಳೋದ್ರಲ್ಲಿ ಖುಷಿ ಪಡ್ತಿದ್ದೀವಿ, ಕೊಡೋದನ್ನ ಮರ್ತೇ ಬಿಟ್ಟಿದ್ವಿ. ಈಗಿನ ಮಕ್ಕಳಂತೂ ಬಹಳ ಕಷ್ಟ. ನಮ್ಮ ಕಾಲದಲ್ಲಿ ಇಟ್ಟು ಮನೆ ತುಂಬ ಮಕ್ಕಳು ಇರ್ತಿತ್ತು, ಒಂದೇ ಚೆಂಡು ಇರ್ತಿತ್ತು. ಆ ಒಂದೇ ಚೆಂಡಿಂದ ಮನೆಗೆ ಎಲ್ಲ ಮಕ್ಕಳು ಆಟ ಆಡ್ತಾ ಇದ್ವಿ. ಒಂದೇ ಹಣ್ಣು ಇರ್ತಿತ್ತು, ಅದನ್ನ ಹಂಚ್ಕೊಂಡು ಹೋಗಿ ಮಾಡಿಕೊಂಡು ಎಲ್ಲ ಮಕ್ಕಳು ತಿಂತಾ ಇದ್ವಿ. ಆದ್ರೆ ಈಗಿನ ಮಕ್ಕಳಿಗೆ ಆ ಹಂಚ್ಕೊಂಡು ತಿನ್ನೋದು, ಒಟ್ಟಿಗೆ ಆಟ ಆಡೋದು, ಯಾಕಂದ್ರೆ ಮನೆಯಲ್ಲಿ ಇರೋದೇ ಒಂದು ಮಗು. ಆ ಒಂದು ಮಗುಗೆ ಎಲ್ಲರೂ ಸಿಗ್ತಾ ಇರೋದ್ರಿಂದ ಅದಕ್ಕೆ ಆ ಶೇರಿಂಗ್ ಕೇರಿಂಗ್ ಗೊತ್ತೇ ಆಗ್ತಾ ಇಲ್ಲ. ಹೀಗಾಗಿ ನಾವು ಪ್ರಕೃತಿಯೊಳಗೆ ಎಷ್ಟೊಂದನ್ನ ಕೊಡ್ತೀವಿ, ತಗೊಳ್ತೀವಿ. ನೋಡ್ರಿ, ನಾವು ಪ್ರತಿದಿನ ಪ್ರಕೃತಿಯಿಂದ ಆ ಗಾಳಿಯನ್ನು ತಗೋತೀವಿ, ಉಸಿರಾಟಕ್ಕೆ ಗಾಳಿ ಸೇವಿಸ್ತೀವಿ, ನೀರು ತಗೋತೀವಿ, ಬ್ರಹ್ಮಾಂಡದಿಂದ ಎಲ್ಲವನ್ನು ಪಡಿತಾ ಇದ್ದೀವಿ. ಇಷ್ಟೊಂದು ಸುಂದರ ನೋಟಗಳನ್ನ ಪ್ರಕೃತಿ ನಮಗೆ ನೋಡ್ಲಿಕ್ಕೆ ಕೊಡ್ತಾ ಇದೆ. ಹೀಗೆ ಎಲ್ಲವೂ ಹರಿತಾ ಇರಬೇಕು. ದುಡ್ಡು ಕೂಡ ಹರಿತಾ ಇರೋದು ತುಂಬಾ ಮುಖ್ಯ. ಅದನ್ನ ದುಡ್ಡಿಗೆ ಕರೆನ್ಸಿ ಅಂತಾರೆ. ಅದು ಲ್ಯಾಟಿನ್ ಭಾಷೆಯ ಪದ. ಅದು ಲ್ಯಾಟಿನ್ ಭಾಷೆಯೊಳಗೆ ಕರೆನ್ಸಿ ಅಂದ್ರೆ ಹರಿತಾ ಇರೋ ವಸ್ತು ಅಂತ. ಸೊ ಹೀಗಾಗಿ ನಾವು ಎಲ್ಲ ದುಡ್ಡನ್ನ ಸಂಪಾದನೆ ಮಾಡಿದ್ದನ್ನೆಲ್ಲ ತಿಜೋರಿಯೊಳಗೆ ಇಟ್ಕೊಂಡು ಗಟ್ಟಿಯಾಗಿ ಇಟ್ಕೊಂಡ್ಬಿಟ್ರೆ ಹರಿಯೋಕೆ ಬಿಡದೇ ಇದ್ರೆ ಅದು ಮತ್ತೆ ವಾಪಸ್ ತಿರುಗಿ ನಮ್ಮ ಹತ್ರ ಬರೋದು ಹೇಗೆ? ಸೊ ಹೀಗಾಗಿ ಹಣವನ್ನ ಚಲಾವಣೆಯಲ್ಲಿ ಇಡಬೇಕು. ಈ ಜನಧನ ಯೋಜನೆ ಬಂದ ಮೇಲೆ ಎಲ್ಲ ಹಳ್ಳಿ ಜನರು ಮೊದಲು ಡಬ್ಬಿಯಲ್ಲೇ ಮುಚ್ಚಿಡ್ತಿದ್ರು, ಅವರೆಲ್ಲ ಈ ಬ್ಯಾಂಕಲ್ಲಿ ಇಡ್ತಾ ಇದ್ದಾರೆ. ಹೀಗಾಗಿ ಆ ಹಣ ಹರಿದಾಡ್ತಾ ಇದೆ, 4 ಜನರಿಗೂ ಉಪಯೋಗ ಆಗ್ತಾ ಇದೆ. ಹೀಗಾಗಿ ನಮ್ಮ ದೇಹದಲ್ಲಿರೋ ರಕ್ತವೇ ನೋಡ್ರಿ, ರಕ್ತ ಹರಿಯೋದು ನಿಂತ ತಕ್ಷಣವೇ ಹೆಪ್ಪೆಟ್ಬಿಡ್ತದೆ. ಹೀಗಾಗಿ ಪ್ರಪಂಚ ಎಲ್ಲ ಕೂಡ ಹರಿಬೇಕಾಗ್ತದೆ. ದುಡ್ಡು, ರಕ್ತ ಎಲ್ಲವೂ ಚಲಾವಣೆಯಲ್ಲಿದ್ದಾಗ ಮಾತ್ರ ಅದಕ್ಕೊಂದು ಒಳ್ಳೆ ಸ್ಥಿತಿಯಲ್ಲಿ ಅದು ಇರಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ನಾವು ಎಲ್ಲವನ್ನು ಹರಿಲಿಕ್ಕೆ ಬಿಡಬೇಕು. ಆಮೇಲೆ ಕೊಡೋ ಒಂದು ಅಭ್ಯಾಸವನ್ನ ನಾವು ಬೆಳೆಸ್ಕೊಳ್ಳೇಬೇಕು. ಏನು ದುಡ್ಡೇ ಕೊಡಲ್ಲ, ಅದಕ್ಕೆ ದುಡ್ಡಿಲ್ಲ ನಾನೇ ಕೊಡಲಿ ಅಂತ ಅನ್ನೋ ಹಂಗೇನಿಲ್ಲ. ದುಡ್ಡೇ ಕೊಡಬೇಕು ಅಂತೇನಿಲ್ಲ. ಏನೋ ಒಂದು ಚಿಕ್ಕ ಪುಟ್ಟ ಕಾಣಿಕೆಗಳನ್ನ ನೀವು ಯಾರ ಹತ್ರ ಅದು ಹೊಸದಾಗಿ ಮೊದಲನೇ ಸಾರಿ ಕಾಣ್ತಾ ಇರ್ಬೇಕಾದ್ರೆ, ಯಾರ್ದಾದ್ರು ಮನೆಗೆ ಹೋಗ್ಬೇಕಾದ್ರೆ ಒಂದು ಚಿಕ್ಕ ಹೂವು ತಗೊಂಡು ಹೋಗ್ಬೋದು, ಒಂದು ಹಣ್ಣನ್ನ ತಗೊಂಡು ಹೋಗಿ ಅವ್ರಿಗೆ ಕಾಣಿಕೆ ಕೊಡ್ಬೋದು. ಏನೂ ಬೇಡ ರೀ, ಅವ್ರಿಗೊಂದು ಒಳ್ಳೆ ಪ್ರಶಂಸೆ ಮಾತಾಡ್ಬೋದು ನೀವು. ಹಾಗೇನೆ ನೀವು ಸುಮ್ಮನೆ ಅವ್ರಿಗೊಂದು ನಗು ಕೊಟ್ಟರು ಸಾಕು, ಅವ್ರ ಮುಖದಲ್ಲೂ ಮಂದಹಾಸ ನೋಡ್ತದೆ, ಆ ಒಂದು ಪರಿಸ್ಥಿತಿ ತಿಳಿ ಆಗ್ತದೆ. ನೀವು ನಗು ಕೊಡ್ಲಿಕ್ಕೆ ಅಂತೂ ಏನು ದುಡ್ಡು ಖರ್ಚು ಮಾಡಬೇಕಾಗಿಲ್ಲಲ್ಲ. ಹಾಗೆ ನೀವು ಬೇರೆಯವ್ರಿಗೆ ಒಂದು ಕಾಳಜಿ ಕೊಡಬಹುದು. ಮಕ್ಕಳಿಗೆ ಚಿಕ್ಕ ಚಿಕ್ಕ ಪುಸ್ತಕಗಳನ್ನು ಕೊಡಬಹುದು. ಆಮೇಲೆ ಹಿರಿಯರು ಇರ್ತಾರೆ, ಅವ್ರ ಕೆಲಸಗಳನ್ನು ಮಾಡ್ಕೊಳ್ಳಿಕ್ಕೆ ಆಗ್ತಾ ಇರೋದಿಲ್ಲ, ಅಂಥವ್ರಿಗೆ ನೀವು ಸಮಯ ಕೊಡಬಹುದು. ಹೀಗಾಗಿ ನೀವು ಅವರಿಗೆ ಸಹಾಯ ಮಾಡಬಹುದು. ಆಮೇಲೆ ನಿಮ್ಗೆ ಯಾವುದೋ ಒಂದು ವಿಷಯದ ಬಗ್ಗೆ ಪರಿಣಿತಿ ಇದ್ರೆ, ನಿಮಗೆ ಗೊತ್ತಿದ್ರೆ, ಅದನ್ನ ಆ ಜ್ಞಾನವನ್ನ ನೀವು ಬೇರೆಯವರೊಂದಿಗೆ ವಿನಿಮಯ ಮಾಡ್ಕೋಬಹುದು. ಏನು ಬೇಡ, ನೀವು ಅವ್ರಿಗೊಂದು ಶುಭ ಹಾರೈಕೆ, ಅದನ್ನ ನೀವು ಬಾಯಿಂದ ಹೇಳಬೇಕಾಗಿಲ್ಲ. ಇವ್ರಿಗೆ ಒಳ್ಳೇದಾಗಲಪ್ಪ ಶಿವ ಅಂತ ಹೇಳಿ ನೀವು ಮನಸ್ಸಿನಲ್ಲಿ
ತಿಳ್ಕೊಂಡ್ರೆ ಅದು ಅವ್ರಿಗೆ ಮುಟ್ಟಿರುತ್ತೆ. ಆ ಶುಭ ಹಾರೈಕೆಯ ಕೃತಜ್ಞತೆಯಾಗಿ ನಿಮಗೂ ಕೂಡ ಶಿವ ಶುಭ ಹಾರೈಕೆಗಳನ್ನು ಕೊಡ್ತಾನೆ. ಹೀಗಾಗಿ ಪ್ರತಿಯೊಬ್ಬರಿಗೆ ನೀವು ಮನಸ್ಸಿನಲ್ಲೇ ಒಂದು ಶುಭ ಹಾರೈಕೆಯನ್ನು ಕೊಡೋದು ಕೂಡ ಒಂದು ಅಭ್ಯಾಸವಾಗಿ ಮಾಡಿಕೊಂಡಾಗ ನಮಗೆ ಬಹಳಷ್ಟು ನಮ್ಮ ಅಂತಃಶಕ್ತಿ ಬೆಳೀಲಿಕ್ಕೆ ಸಹಾಯ ಆಗ್ತದೆ. ಆಮೇಲೆ ಹೀಗಾಗಿ ಯಾವುದೇ ದುಬಾರಿಯಾದ ವಸ್ತುಗಳನ್ನೇ ಕೊಡಬೇಕು ಅಂತಿಲ್ಲ, ದುಡ್ಡೇ ಕೊಡಬೇಕು ಅಂತಿಲ್ಲ. ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರೋ ನಿಜವಿಲ್ಲದೆ ಮಾಡಿದೆನೆಂಬುದು ಮನದಲ್ಲಿ ಶಿವನಾಡಂಗುರ ಛೇಡಿಸಿ ಕಾಡಿತ್ತು ಶಿವನಾಡಂಗುರ ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರೋ ನಿಜವಿಲ್ಲದೆ ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ ಮಾಡಿದೆ ನನ್ನದಿರಾ ಲಿಂಗಕ್ಕೆ ನೀಡಿದೆ ನನ್ನದಿರಾ ಜಂಗಮಕ್ಕೆ ನೀಡಿದೆ ನನ್ನದಿರಾ ಜಂಗಮಕ್ಕೆ ಮಾಡುವ ನೀಡುವ ನಿಜ ಗುಣವುಳ್ಳೆಡೆ ಮಾಡುವ ನೀಡುವ ನಿಜ ಗುಣವುಳ್ಳೆಡೆ ಕೂಡಿಕೊಂಡಿರ್ಪ ಕೂಡಲ ಸಂಗಯ್ಯ ಕೂಡಿಕೊಂಡಿರ್ಪ ಕೂಡಲ ಸಂಗಯ್ಯ ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರೋ ನಿಜವಿಲ್ಲದೆ ಮಾಡಿ ಮಾಡಿ ಕೆಟ್ಟರೋ ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರೋ ನಿಜವಿಲ್ಲದೆ. ನಾವು ಯಾವ ರೀತಿ ಕೊಡಬೇಕು ಅನ್ನೋದನ್ನ, ಯಾವ ರೀತಿ ಮಾಡಬೇಕು ಅನ್ನೋದನ್ನ ಬಸವಣ್ಣನವರು ಆಗ್ಲೇ ತುಂಬಾ ಮಾರ್ಮಿಕವಾಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನೊಂದು ಮುಂದಿನ ಸೂತ್ರ ಅಂತಂದ್ರೆ ನಮ್ಮ ಕಾಯಕದ ಬಗ್ಗೆ, ಅದ್ರ ಬಗ್ಗೆ ಬಸವಣ್ಣವರು ಬಹಳ ಸುಂದರವಾಗಿ ಹೇಳಿದ್ದಾರೆ. ಹೀಗೆ ನಮ್ಗೆಲ್ಲ ಗೊತ್ತಿದೆ ನಾವು ಯಾವ ರೀತಿ ಕಾರ್ಯಗಳನ್ನ ಮಾಡ್ತೀವಿ, ಯಾವ ರೀತಿ ಕಾಯಕಗಳನ್ನ ಮಾಡ್ತೀವಿ. ನಾವು ಏನ್ ಬಿತ್ತುತ್ತೀವೋ ಅದನ್ನೇ ಬೆಳಿತೀವಿ. ರಾಗಿ ಬಿತ್ತಿದ್ರೆ ರಾಗಿ ಬೆಳೆನೇ ಬರ್ತದೆ. ನಾವು ಬೇವಿನ ಬೀಜ ನೆಟ್ಟು ಮಾವಿನ ಹಣ್ಣು ಬರಲಿ ಅಂತ ಬಾಯಿ ತಗೊಂಡು ಕೂತ್ಕೊಂಡ್ರೆ ಎಂದಿಗೂ ಸಾಧ್ಯ ಇಲ್ಲ. ಹೀಗಾಗಿ ನಾವು ಯಾವ ರೀತಿ ಕರ್ಮಗಳನ್ನು ಮಾಡ್ತೀವೋ ಅದೇ ರೀತಿ ಪ್ರತಿಫಲಗಳನ್ನು ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಬೇಕಾಗ್ತದೆ. ಅದನ್ನೇ ನಮ್ಗೆ ಸಿಗೋದು. ನಾವು ಜೀವನದಲ್ಲಿ ಬಹಳಷ್ಟು ಆಯ್ಕೆಗಳನ್ನು ಮಾಡ್ತೀವಿ. ಪ್ರತಿದಿನನೂ ಪ್ರತಿ ಕ್ಷಣನೂ ನಾವು ಆರಿಸ್ಕೊತಾ ಇರ್ತೀವಿ. ಏನ್ ಮಾಡ್ಲಿ, ಯಾವುದು ಸರಿ ಯಾವುದು ತಪ್ಪು ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ನಾವು ಸರಿಯಾಗಿ ಯೋಚನೆ ಮಾಡೋದಿಲ್ಲ. ತುರ್ತಾಗಿ ಈ ಯೋಚನೆಗಳನ್ನು ಮಾಡಿ ಒಂದು ಇಮ್ಮಿಡಿಯೇಟ್ ಆಗಿ ಕ್ರಿಯೆಗೆ ಒಂದು ಪ್ರತಿಕ್ರಿಯೆ ಅಂತಾರಲ್ಲ ಹಾಗೆ. ಈಗ ನಿಮ್ಮ ಮನೇಲಿ ಒಂದು ನಾಯಿ ಇದೆ ಅಂತ ಇಟ್ಕೊಳ್ರಿ, ಅದಕ್ಕೆ ನೀವು ದಿನ 1 ಗಂಟೆ ಮಾಡಿಸಿ ಆಮೇಲೆ ಒಂದು ರೊಟ್ಟಿ ಕೊಡ್ರಿ. ಹಾಗೆ ಕೆಲವು ದಿನ ಅಭ್ಯಾಸ ಮಾಡಿ ಆಮೇಲೆ ಗಂಟೆ ಮಾಡಿಸಿದ್ರೆ ಏನ್ ಮಾಡ್ತದೆ, ಅದು ರೊಟ್ಟಿ ಕೊಡ್ತಾರೆ ಅಂತ ಹೇಳಿ ಬಂದು ನಿಂತ್ಕೊಳ್ತದೆ. ಆದ್ರೆ ಅವತ್ತು ನೀವು ರೊಟ್ಟಿ ಕೊಡದೇ ಇದ್ದಾಗ ಅದು ಕಂಗಾಲಾಗ್ತದೆ. ಹಾಗೇನೆ ನಾವು ಒಂದು ಕ್ರಿಯೆಗೆ ಒಂದು ಪ್ರತಿಕ್ರಿಯೆ ಮಾಡೋದನ್ನ ಬಾಲ್ಯದಿಂದಲೂ ಅಭ್ಯಾಸ ಮಾಡ್ಕೊಂಡು ಬಂದ್ಬಿಟ್ಟಿರ್ತೀವಿ. ಹಾಗಾಗಿ ನಾವು ಪ್ರತಿಯೊಂದು, ಈಗ ಯಾರೋ ಒಬ್ರು ನನಗೆ ಬೈದ ತಕ್ಷಣ ನಾವೇನ್ ಮಾಡ್ತೀವಿ, ತಿರುಗಿ ಉಲ್ಟಾ ಕೊಡ್ತೀವಿ, ವಾಪಸ್ಸು ಬೈಯೋದನ್ನ ಅಭ್ಯಾಸ ಮಾಡ್ಕೊಂಡಿರ್ತೀವಿ. ಅದ್ರ ಬದಲು ಯಾರಾದ್ರೂ ಬೈದಾಗ ಯಾಕಪ್ಪ ಬೈತಿದ್ಯಾ, ಏನಾಯ್ತು ಅಂತ ಹೇಳಿ 1 ನಿಮಿಷ ಆಲೋಚನೆ ಮಾಡೋದನ್ನ ಎಂದಿಗೂ ಮಾಡೋದಿಲ್ಲ. ಅದಕ್ಕೆ ಅವನು ಬೈಯೋದಕ್ಕೆ ಕಾರಣ ಏನು, ಆ ಪರಿಸ್ಥಿತಿಗೆ ಕಾರಣ ಏನು ಅಂತ ಹೇಳಿ ನಾವು ಎಂದೂ ಯೋಚನೆ ಮಾಡೋದಿಲ್ಲ. ಅವನು ಬೈದಾಗ ನಾನು ಉಲ್ಟಾ ಬೈಯೋದೆ ಅನ್ಕೊಂಡು
ಮುಂದುವರೆದು ಬಿಡ್ತೀವಿ, ಕ್ರಿಯೆಗೆ ಪ್ರತಿಕ್ರಿಯೆ ನೀಡ್ತಾ ಇರ್ತೀವಿ. ಇದು ಬಹಳ ತಪ್ಪಾಗ್ತದೆ. ಆಗ ನಾವು ಅದಕ್ಕೆ ನಮಗೆ ಸಿಟ್ಟು ಬಂದಾಗಲೂ ಕೂಡ 1ರಿಂದ 100 ಎಣಿಸಿದಾಗ ನಮ್ಮ ಮನಸ್ಸು ಶಾಂತ ಆಗ್ತದೆ. ಆಗ ನಾವು ಅದಕ್ಕೆ ಯಾವ ರೀತಿ ಸರಿಯಾದ ಪ್ರತಿಕ್ರಿಯೆ ನೀಡಬಹುದು ಅಂತ ಯೋಚನೆ ಮಾಡಿ ಸರಿಯಾದ ಪ್ರತಿಕ್ರಿಯೆ ನೀಡ್ತಾ ಹೋದಾಗ ನಮ್ಮ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ನಾವು ತರಲಿಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ನಾವು ಸರಿಯಾದ ಆಯ್ಕೆ ಮಾಡುವುದನ್ನ, ಸರಿಯಾದ ಆಯ್ಕೆ ಅಂದ್ರೆ ಏನು, ಅದು ನನಗೂ ಮತ್ತು ನನ್ನ ಸುತ್ತಮುತ್ತಲವರಿಗೂ ಎಲ್ಲರಿಗೂ ಒಂದು ಒಳ್ಳೆಯದ ಅಂತ ನನ್ನನ್ನ ಕೇಳಿಕೊಂಡು, ಯಾರನ್ನು ಕೇಳೋದು ಹಾಗಾದ್ರೆ ನನ್ನ ಹೃದಯವನ್ನ ಕೇಳೋದು. ಹೃದಯ ಕೇಳಿದ್ರೆ ಗೊತ್ತದು ನನ್ನ ದೇಹದ ಒಂದು ಅಂಗ ಮಾತ್ರ, ಅದಕ್ಕೇನು ಗೊತ್ತಾಗ್ತದೆ ಅಂತ ನೀವು ಹೇಳೋದಾದ್ರೆ ಅದು ತಪ್ಪು. ನಿಮ್ಮ ಹೃದಯ ನೀವು ಅದನ್ನ ಸಂವೇದನಶೀಲವಾಗಿ ಮಾಡಬೇಕಾಗ್ತದೆ. ಹೃದಯವನ್ನ ಸಂವೇದನಶೀಲ ಮಾಡೋದು ಹೆಂಗೆ ಅಂತಂದ್ರೆ ಮತ್ತೆ ಧ್ಯಾನ. ಆ ಧ್ಯಾನದ ಪ್ರಕ್ರಿಯೆಯೊಳಗೆ ನಮ್ಮನ್ನು ನಾವು ದಿನ ತೊಡಗಿಸಿಕೊಂಡ್ರೆ ನಮ್ಮ ಹೃದಯ ನಮಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತದೆ. ನಿಮ್ಗೆ ಅದು ಹೇಳ್ತದೆ, ಇಲ್ಲ ಇದನ್ನು ಮಾಡ್ಕೊಡ, ನೀವು ಇದು ಸರಿಯಲ್ಲ ಅಂತ ಹೇಳ್ತದೆ. ಇಲ್ಲ ಇದು ನೀವು ಮುನ್ನುಗ್ಗು, ಇದು ಚೆನ್ನಾಗಿದೆ, ಇದು ಎಲ್ರಿಗೂ ಒಳ್ಳೇದಾಗುತ್ತೆ ಅಂತ ನಿಮಗೆ ಸಂವೇದನೆ ಕೊಡ್ತದೆ. ಈ ತರ ನಿಮ್ಮ ಹೃದಯದೊಂದಿಗೆ ನೀವು ಒಡನಾಟ ಪ್ರಾರಂಭ ಮಾಡಿದಾಗ ನೀವು ಒಳ್ಳೆಯ ಕ್ರಿಯೆಗಳನ್ನೇ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹೀಗೆ ಮಾಡಿಕೊಂಡು ಮಾರಾಯ ಅಂತೀವಿ ನಾವು. ಯಾವ ಒಂದು ಕಾಲದಲ್ಲಿ ತಪ್ಪು ನಿರ್ಣಯಗಳನ್ನು ತಗೊಂಡಿರ್ತೀವಿ, ತಪ್ಪು ಕರ್ಮಗಳನ್ನ ಮಾಡಿದಾಗ ನಮಗೆ ಇಂದು ಅದರ ಒಂದು ಅನುಭವ ಆಗ್ತಾನೆ ಇರ್ತದೆ. ನಾವು ಅದರ ಪರಿಣಾಮವನ್ನ ಎಲ್ಲ ಮಾಡಿದ ತಪ್ಪಿಗೆ ಇಂದು ಅನುಭವಿಸ್ತಾ ಇರ್ತೀವಿ. ಹೀಗೆ ಈ ಲೆಕ್ಕ ಬ್ರಹ್ಮಾಂಡದಲ್ಲಿ ತಪ್ಪೋದಿಲ್ಲ. ನಾವು ಏನನ್ನ ಮಾಡಿದೀವೋ, ಯಾವ ಕರ್ಮವನ್ನು ಮಾಡಿದೀವೋ ಅದಕ್ಕೆ ತಕ್ಕವಾದ ಪ್ರತಿಫಲವನ್ನ ಈ ಬ್ರಹ್ಮಾಂಡ ನಮಗೆ ಬರೆದಿಟ್ಟಿರ್ತದೆ. ಅದನ್ನ ನಾವು ಪಡಿಲೇಬೇಕಾಗ್ತದೆ, ಅನುಭವಿಸಲೇಬೇಕಾಗ್ತದೆ. ಹಾಗಾದ್ರೆ ಏನ್ ಮಾಡೋದು? ಕೆಲವೊಂದು ಸಾರಿ ನನಗೆ ಮೊದಲು ಗೊತ್ತಿರ್ಲಿಲ್ಲ, ನಾನು ಒಂದು ತಪ್ಪು ಮಾಡಿಬಿಟ್ಟಿದ್ದೆ, ಏನ್ ಮಾಡೋದು ಈಗ ಅಂತಂದ್ರೆ, ನಿಮ್ಮ ಬಟ್ಟೆ ಮೇಲೆ ಒಂದು ಕೊಳೆ ಆಗಿರ್ತದೆ, ನೀವೇನ್ ಮಾಡ್ತೀರಿ? ಆಗ ಅದನ್ನ ಉಜ್ಜಿ ಒಗಿತೀರಿ. ಆಗ ಕಲೆ ಸ್ವಲ್ಪ ಹೋಗ್ತದೆ. ಒಂದೇ ಸಾರಿ ಹೋಗೋದಿಲ್ಲ, ಮತ್ತೊಂದು 3 ಸಾರಿ ಹೋದಾಗ ಆ ಕಲೆ ಹೋಗ್ಲಿಕ್ಕೆ ಸಾಧ್ಯ. ಹಾಗೆ ನೀವು ಒಳ್ಳೆಯ ಸತ್ಕರ್ಮಗಳನ್ನ, ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದಾಗ ನಿಮ್ಮ ಬೇರೆ ಒಂದು ತಪ್ಪಿನಿಂದ ಆಗಿರೋ ಕೆಲವು ತಪ್ಪುಗಳನ್ನ ನೀವು ಮುಂದೆ ಈ ರೀತಿ ಬಟ್ಟೆ ಒಳದಂಗೆ ಸತ್ಕರ್ಮಗಳನ್ನ ಮಾಡಿ ತೊಳೆದುಕೊಳ್ಳಿಕ್ಕೆ ಸಾಧ್ಯ ಆಗಬಹುದೇನೋ. ಹೀಗೆ ನಮ್ಮ ಹೃದಯದ ಮಾತುಗಳನ್ನ ನಾವು ಕೇಳಲಿಕ್ಕೆ ಸಾಧ್ಯ ಆದರೆ ಅದು ಧ್ಯಾನದಿಂದ ನಾವು ಪಡ್ಕೊಳ್ಬಹುದು. ಹೀಗಾಗಿ ನಮ್ಮ ಒಂದು ಹೃದಯದ ಮಾತುಗಳನ್ನ ಕೇಳಿ ನನಗೂ ಮತ್ತು ನನ್ನ ಸುತ್ತಮುತ್ತಲು ಎಲ್ಲರಿಗೂ ಒಂದು ಸರಿಯಾದ ಆಯ್ಕೆ ಏನು ಅಂತ ನಾನು ಯೋಚನೆ ಮಾಡಿ, ಹಾಗಾದ್ರೆ ಏನ್ ಮಾಡಬೇಕು, ಏನ್ ಮಾಡಬಾರ್ದು ಅನ್ನೋದನ್ನ ನಾನು ಸರಿಯಾಗಿ ಅದನ್ನು ಬಸವಣ್ಣನವರು ಬಹಳ ಸುಂದರವಾಗಿ ಹೇಳಿದ್ದಾರೆ. ಏನ್ ಮಾಡಬೇಕು, ಏನ್ ಮಾಡಬಾರ್ದು. ಕಳಬೇಡ ಕೋಲಬೇಡ, ಕಳಬೇಡ ಕೋಲಬೇಡ, ಹುಸಿಯ ನುಡಿಯಲು ಬೇಡ. ಕಳಬೇಡ ಕೋಲಬೇಡ, ಹುಸಿಯ ನುಡಿಯಲು ಬೇಡ. ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಕಾಳಬೇಡ ಕೋಲಬೇಡ, ಹುಸಿಯ ನುಡಿಯಲು ಬೇಡ. ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಯ್ಯನ ಹೋಲಿಸುವ ಪರಿ. ಇದೇ ನಮ್ಮ ಕೂಡಲ ಸಂಗಯ್ಯನ ಹೋಲಿಸುವ ಪರಿ. ಹೀಗೆ ನಮ್ಮ ಮುಂದಿನ ಸೂತ್ರ ಅಲ್ಪ ಪ್ರಯಾಸದ ಬಗ್ಗೆ. ನಾವು ನೋಡ್ತಾ ಇದ್ದೀವಿ ನಮ್ಮ ಬ್ರಹ್ಮಾಂಡದಲ್ಲಿ, ನಮ್ಮ ಪರಿಸರದಲ್ಲಿ, ಪ್ರಕೃತಿಯಲ್ಲಿ ನೋಡ್ತಾ ಇದ್ದೀವಿ. ಪ್ರಕೃತಿ ಎಲ್ಲ ವ್ಯವಸ್ಥಿತವಾಗಿ ನಡೀತಾ ಇದೆ, ಎಲ್ಲವೂ ಸಾಮರಸ್ಯದಿಂದ ನಡೀತಾ ಇದೆ. ಯಾವುದನ್ನು ಬೇರೆ ಯಾವ
ಹುಲ್ಲುಗಳು ಆರಾಮಾಗಿ ಬೆಳೀತಾ ಇದ್ದಾವೆ, ಮೀನುಗಳು ಸ್ವಚ್ಛಂದವಾಗಿ ಈಜಾಡ್ತಾ ಇದ್ದಾವೆ, ಹೂ ಹಕ್ಕಿ ಭೂಮಿ ತಂತಾನೆ ತಿರುಗ್ತಾ ಇದೆ, ಚಂದ್ರಮ ಎಷ್ಟು ಸುಂದರವಾಗಿ ಬೆಳಗ್ತಾ ಇದ್ದಾನೆ. ನಮ್ಮ ದೇಹದ ಎಲ್ಲ ಜೀವಕೋಶಗಳು ಕೂಡ ತಾವಾಗಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾವೆ. ಆದರೆ ಈ ಬ್ರಹ್ಮಾಂಡದ ಈ ಪ್ರಕೃತಿಯ ಭಾಗ ಆಗಿರೋ ನಾನು ಮನುಷ್ಯ ಯಾಕೆ ಇಷ್ಟು ಒದ್ದಾಡ್ತಾ ಇದ್ದೀನಿ, ಮನುಷ್ಯರಿಗೆ ಯಾಕೆ ಇಷ್ಟು ಗೊಂದಲ ಕಷ್ಟ, ಯಾಕೆ ಹೊಂದಾಣಿಕೆ ಇಲ್ಲ ಅಂತಂದ್ರೆ, ನಾವು ಈ ಪ್ರೀತಿಯ ಸಾಮರಸ್ಯವನ್ನ ಹೆಚ್ಚು ಹೆಚ್ಚು ಕಲ್ಟಿವೇಟ್ ಮಾಡಿಕೊಂಡಾಗ, ಅದನ್ನು ಬೆಳೆದುಕೊಂಡಾಗ, ನಮ್ಮ ಅಹಂಭಾವ ಕಡಿಮೆ ಆದಾಗ, ನಾವು ಇತರರಲ್ಲಿ ವಿಶ್ವಾಸ ಬಾಂಧವ್ಯನ ಬೆಳೆಸಲಿಕ್ಕೆ ಸಾಧ್ಯ ಆದಾಗ ಇದು ಸಾಧ್ಯ ಆಗ್ತದೆ. ಹಾಗಾದ್ರೆ ಏನ್ ಮಾಡಬೇಕು? ಎಲ್ಲವನ್ನು ಒಪ್ಪಿಕೊಳ್ಳೋದು, ಅಕ್ಸೆಪ್ಟೆನ್ಸ್. ಬೇರೆಯವ್ರನ್ನ, ಬೇರೆ ವಿಷಯಗಳನ್ನ, ಸಮಾಜದಲ್ಲಿ ಏನ್ ನಡೀತಾ ಇರೋದನ್ನ ಎಲ್ಲವನ್ನ ಇದ್ದದನ್ನ ಇದ್ದ ಹಾಗೆ ಒಪ್ಕೊಳ್ಳೋ ಮನಸ್ಥಿತಿಯನ್ನ ಬೆಳೆಸ್ಕೊಳ್ಳೋದು. ಹಾಗೆ ನನ್ನ ಸುತ್ತಮುತ್ತ ನಡೀತಾ ಇರೋ ಎಲ್ಲದಕ್ಕೂ ನಾನು ಜವಾಬ್ದಾರಿ ತೆಗೆದುಕೊಳ್ಬೇಕಾಗ್ತದೆ, ರೆಸ್ಪಾನ್ಸಿಬಿಲಿಟಿ. ಇದಕ್ಕೆ ನಾವೇನ್ ಮಾಡ್ತೀವಿ, ಒಳ್ಳೇದಾದ್ರೆ ನಾನು ಮಾಡಿದೆ, ಕೆಟ್ಟದಾದ್ರೆ ನಮ್ಮಿಂದಲ್ಲ ಅವ್ರು ಮಾಡಿದ್ರು ಅಂತ ಹೇಳೋ ಒಂದು ಮಾರ್ಗವನ್ನು ಇಟ್ಕೊಂಡಿರ್ತೀವಿ. ಹಾಗೆ ಮಾಡಿದ್ರೆ ಯಾವುದಕ್ಕೂ, ಯಾಕಂದ್ರೆ ಪ್ರತಿ ಕಷ್ಟಕರ ಸನ್ನಿವೇಶದಲ್ಲೇ ಒಂದು ಹೊಸ ಅವಕಾಶಗಳಿರ್ತವೆ. ಹೀಗಾಗಿ ಡಿಫೆನ್ಸ್ಲೆಸ್ ಆಗಿ ಪ್ರತಿರೋಧ, ಬೇರೆಯವ್ರನ್ನ ನೀವು ಕನ್ವಿನ್ಸ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಅವ್ರನ್ನ ಅವರಷ್ಟು ಬಿಟ್ಬಿಡಿ. ಹೀಗೆ ನೀವು ಎಲ್ಲವನ್ನೂ ಒಪ್ಕೊಳ್ಳೋ ಒಂದು ಮನಸ್ಥಿತಿಯನ್ನ ಬೆಳೆಸ್ಕೊಳ್ತಾ ಹೋದ್ರೆ ಇದು ತಾನೇ ತಾನಾಗಿ ಸಾಧ್ಯ ಆಗ್ತದೆ. ಹೀಗಾಗಿ ಆ ಒಂದು ಲೀಸ್ಟ್ ಎಫರ್ಟ್ ಇಂದಾನೆ ನಾವು ಎಲ್ಲವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಮುಂದಿನ ಸೂತ್ರ ಅಂದ್ರೆ ಇಂಟೆನ್ಷನ್ ಅಂಡ್ ಡಿಸೈರ್ ಅಂತ. ನಾವು ಬಹಳಷ್ಟು ಗುರಿಗಳನ್ನ ಇಟ್ಕೋಬಹುದು. ಅದಕ್ಕಾಗಿ ನಾವು ನಾವು ಬಹಳಷ್ಟು ವಿನಿಯೋಗ ಮಾಡ್ತಾ ಇದ್ದೀವಿ. ನಾವೀಗ ಮರಗಳಿಂದ ಆಮ್ಲಜನಕವನ್ನು ಪಡಿತೀವಿ, ಮರಗಳು ನಮ್ಮಿಂದ ಇಂಗಾಲವನ್ನು ಪಡೆದು ಮತ್ತೆ ಆಮ್ಲಜನಕವನ್ನು ಕೊಡ್ತವೆ. ಹೀಗೆ ಮನುಷ್ಯ ಎಲ್ಲರ ಮೇಲೆ ಡಿಪೆಂಡ್ ಆಗಿದ್ದಾನೆ. ಮನುಷ್ಯ ಎಲ್ಲವನ್ನು ಇಂಟರ್ ಡಿಪೆಂಡ್ ಆಗಿರೋದ್ರಿಂದ ಅವನ ಚೇತನ ಶಕ್ತಿ ಎಲ್ಲದರಲ್ಲೂ ಇದೆ. ಹೀಗಾಗಿ ನಾವು ನಿನ್ನೆ ಬಗ್ಗೆ ಯೋಚನೆ ಮಾಡೋದು ಬೇಕಾಗಿಲ್ಲ. ಇಂದು ನಿಜವಾದದ್ದು, ಆಮೇಲೆ ಮುಂದೆ ಕೂಡ ಅನಿಶ್ಚಿತ. ಹೀಗಾಗಿ ನಿನ್ನೆ ನಡೆದಿದ್ದು ಇತಿಹಾಸ, ಇವತ್ತು ಮಾತ್ರ ನಿಜವಾದದ್ದು, ಅದರಲ್ಲೇ ಫಲವತ್ತತೆ ಇದೆ. ನಾಳೆಗಳ ಬಗ್ಗೆ ಇರೋದು ಬರೀ ನಿರೀಕ್ಷೆ ಮಾತ್ರ. ಹೀಗಾಗಿ ನಿನ್ನೆ ಬಗ್ಗೆ ಕೊಡುವುದನ್ನು ಬಿಟ್ಟು ಇಂದಿನ ಫಲವತ್ತತೆಯಲ್ಲಿ ನಾವು ಬೀಜಗಳನ್ನು ಬಿತ್ತಿದಾಗ ಮುಂದೆ ಒಳ್ಳೆ ಫಲಗಳನ್ನ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾದ್ರೆ ಏನ್ ಮಾಡಬೇಕು? ನಾವು ನಮ್ಮ ಆಶಯಗಳನ್ನ ಇಟ್ಕೊಳ್ಳೋಣ, ಹೊಂದಾಣಿಕೆ ಮಾಡ್ಕೊಳ್ಳೋಣ, ಆದರೆ ಅದಕ್ಕೆ ಬಂಧನಗಳು ಬೇಡ. ಹೀಗಾಗಿ ನಮ್ಮ ಗುರಿಗಳನ್ನ, ಗೋಲ್ಗಳನ್ನ ಒಂದು ಪಟ್ಟಿ ಮಾಡಿ, ಆ ಪಟ್ಟಿಯನ್ನ ನನ್ನ ಹತ್ರ, ನನ್ನ ಜೋಬಲ್ಲಿ ಯಾವಾಗಲೂ ಇಟ್ಕೊಳ್ಳೋಣ. ಅದನ್ನ ನಾನು ಪ್ರತಿ ಬಾರಿ ಧ್ಯಾನಕ್ಕೆ ಕೊಡೋಕ್ಕಿಂತ ಮುಂಚೆ ನಾನು ಏನನ್ನ ನನ್ನ ಜೀವನದಲ್ಲಿ ಬಯಸ್ತೇನೆ, ನನ್ನ ಗೋಲ್ಗಳು ಏನು, ನನ್ನ ಗುರಿಗಳು ಏನು, ಏನೇನು ಸಾಧನೆ ಮಾಡಬೇಕು ಅಂತ ಮಾಡೀನಿ ಅನ್ನೋದನ್ನ ಒಂದು ಪಟ್ಟಿಯನ್ನು ಮಾಡಿ ನಾನು ಪ್ರತಿದಿನ ಧ್ಯಾನಕ್ಕಿಂತ 2 ಬಾರಿ ಮೊದಲು ಅದನ್ನು ನೋಡೋದು. ಹಾಗೇನೆ ಮಲಗೋಕ್ಕಿಂತ ಮೊದಲು ಆ ಪಟ್ಟಿಯನ್ನ ಕಣ್ಣು ಹಾಯಿಸೋದು, ಎದ್ದ ತಕ್ಷಣ ನೋಡೋದು. ಹೀಗೆ ಆ ಪಟ್ಟಿಯನ್ನ ನಾನು ಮನನ ಮಾಡ್ತಾ ಹೋಗೋದ್ರಿಂದ ಅದು ನನ್ನೊಳಗೆ ದೀರ್ಘವಾಗಿ ಇಳಿಲಿಕ್ಕೆ ಶಾಶ್ವತ ಆಗ್ತದೆ. ಅದೇ ರೀತಿ ನಾನು ಧ್ಯಾನದಲ್ಲಿ ಅದನ್ನ ಬ್ರಹ್ಮಾಂಡದಲ್ಲಿ ಕೂಡ ಹರಿಸೋದ್ರಿಂದ ಬ್ರಹ್ಮಾಂಡ ನನ್ನ ಗೋಲ್ಗಳನ್ನ ಪೂರೈಸಲಿಕ್ಕೆ ತಾನೇ ತಾನಾಗಿ ಕಾರ್ಯವನ್ನು ಪ್ರಾರಂಭ ಮಾಡ್ತದೆ. ಇನ್ನೊಂದು ಸಣ್ಣ ಸೂತ್ರ ಅಂತಂದ್ರೆ ವೈರಾಗ್ಯವನ್ನು ಹೊಂದೋದು, ಡಿಟ್ಯಾಚ್ಮೆಂಟ್. ನಾವು ಈಗ ನನ್ನ ಆಸೆಗಳಿಗೆ ಯಾವಾಗಲೂ 24 ತಾಸು ಗಂಟು ಬಿದ್ದು ಅವು ಆಗ್ಲೇಬೇಕು ಅನ್ನೋದಕ್ಕಿಂತ ಅದ್ರ ಜೊತೆಗೆ ಬಂಧನ ಇಟ್ಕೊಳ್ಳದೆ ಕೊಂಡಿ ಹಾಕೊಳ್ಳೋದು ಬೇಡ. ಹೀಗಾಗಿ ಪದವಿ, ಸಂಪತ್ತು, ಬಂಗಲೆ, ಕಾರು ಇವೆಲ್ಲ ಬರೀ ಗುರುತುಗಳು ಮಾತ್ರ. ಆ ನನ್ನ ಆಸೆಗಳಿಂದ ನಾನು ಒಂದು ಪ್ರತ್ಯೇಕತೆಯನ್ನ ಇಟ್ಕೊಂಡು ಅದನ್ನ ಬೇರ್ಪಟ್ಟು ನೋಡಿದಾಗ ಅದು ತಾನೇ ತಾನಾಗಿ ಒಂದು ಬರಲಿಕ್ಕೆ ಸಾಧ್ಯ ಇದೆ. ಬಹಳಷ್ಟು ಜನ ಅಂತಿರ್ತಾರೆ, ನಾನು ಒಂದು 10 ಕೋಟಿ ಸಂಪಾದನೆ ಮಾಡಿದ್ಮೇಲೆ ಸೆಕ್ಯೂರ್ಡ್ ಆಗ್ತೀನಿ, ಆವಾಗ ಭದ್ರತೆ ಆಗ್ತದೆ, ಆವಾಗ ಸುಭದ್ರ ಆಗ್ತದೆ. ಬಟ್ ಇದು ಆಗುದೇ ಇಲ್ಲ. ಅದು ಯಾವಾಗಲೂ ಮರೀಚಿಕೆ, ಅದು ಒಂದು ಮುಗಿಯೋದ ಕಥೆ. 10 ಕೋಟಿ ಆದ್ಮೇಲೆ ನಮಗೆ 20 ಕೋಟಿ ಬೇಕು ಅನಿಸ್ತದೆ, 50 ಕೋಟಿ ಬೇಕು ಅನಿಸ್ತದೆ. ಹೀಗಾಗಿ ನಾವು ನೋಡ್ತಿರ್ತೀವಿ ಅಧಿಕಾರಿಗಳನ್ನ, ರಾಜಕಾರಣಿಗಳನ್ನ, ಅವರು ಯಾವಾಗಲೂ ಅಭದ್ರರಾಗೇ ಇರ್ತಾರೆ, ಡಿಪ್ರೆಷನ್ ಹೋಗ್ತಾರೆ. ಹೀಗಾಗಿ ಅನಿಶ್ಚಿತತೆ ಅಂತ ಏನಿದೆಯಲ್ಲ, ಏನೂ ಗೊತ್ತಿರದಿರುವುದು, ಅದೇ ನಿಜವಾದ ಸ್ವಾತಂತ್ರ್ಯ, ಅದೇ ಫಲವತ್ತಾದ ಭೂಮಿ. ಹೀಗಾಗಿ ಅನಿಶ್ಚಿತತೆ ನಮ್ಗೆ ಯಾವಾಗಲೂ ಹೊಸ ಅವಕಾಶಗಳನ್ನ ನೀಡಲಿಕ್ಕೆ ಸಾಧ್ಯತೆ ಆಗ್ತದೆ. ಭದ್ರತೆ ಅನ್ನೋದು ಒಂದು ಭ್ರಮೆ. ಹೀಗಾಗಿ ನಾವು ಸೆಕ್ಯೂರ್ಡ್ ಆಗಿರ್ತೀವಿ,
ಅನ್ನೋದು ಒಂದು ಭ್ರಮೆ ಆಗಿದ್ದರಿಂದ ಅನಿಶ್ಚಿತಿಯಲ್ಲೇನೆ ನಾವು ಆರಾಮಾಗಿರ್ತೀವಿ, ಸ್ವತಂತ್ರವಾಗಿ ಇರಲಿಕ್ಕೆ ಸಾಧ್ಯ. ಹೀಗಾಗಿ ಈ ಒಂದು ವೈರಾಗ್ಯ ಮನೋಭಾವ ಕೂಡ ನಮ್ಮ ಜೀವನದಲ್ಲಿ ತುಂಬಾ ಮುಖ್ಯ ಆಗ್ತದೆ. ಇನ್ನೊಂದು ಬಸವಣ್ಣನವರ ಪದ ಹಾಡ್ಬೋದ ನಾನು? ಆಯ್ತು, ಹಾಗಾದ್ರೆ ಮಳೆ ಮುಗಿಸ್ಬಿಡ್ತೀನಿ. ಇನ್ನೊಂದು ಕಡೆಯ ಸೂತ್ರ ಅಂತಂದ್ರೆ ಧರ್ಮ. ಈ ಸಂಸ್ಕೃತದ ಪದದ ಅರ್ಥ ಅಂತಂದ್ರೆ ನಾವು ಅದನ್ನ ಜೀವನೋದ್ದೇಶ ಅಂತಾನೆ ಅರ್ಥೈಸಬಹುದು. ನನ್ನ ನಿಜವಾದ ಸಾಮರ್ಥ್ಯ ಏನು, ನನ್ನ ನಿಜವಾದ ಅಂತಃಶಕ್ತಿ ಏನು, ನನ್ನ ಪ್ರತಿಭೆ ಏನು ಅಂತ ನಾನು ಮನಗಾಣೋದು ಮುಖ್ಯ ಆಗ್ತದೆ. ಅದನ್ನ ಮನಗಂಡ ಮೇಲೆ ಅದನ್ನ ನನ್ನ ಯಶಸ್ಸಿಗಾಗಿ ಉಪಯೋಗ ಮಾಡೋದು. ಯಶಸ್ಸಿಗಾಗಿ ಅಂದ್ರೆ ಏನು? ನನ್ನ ಮಾನವ ಧರ್ಮ ಅಂತಂದ್ರೆ, ಜೀವನ ಉದ್ದೇಶ ಅಂತಂದ್ರೆ ಸಮಾಜಕ್ಕಾಗಿ, ಬೇರೆಯವ್ರಿಗಾಗಿ, ಕಲಿತ ಶಾಲೆಗೆ, ನನ್ನ ಮಠಕ್ಕೆ ಏನಾದ್ರೂ ಕೊಡುಗೆ ಕೊಡೋದೇ ಒಂದು ನಿಜವಾದ ಜೀವನ ಉದ್ದೇಶ. ಅದರಲ್ಲೇ ನಾವು ಸಾರ್ಥಕತೆಯನ್ನ ಕಾಣಬೇಕಾಗ್ತದೆ. ಅದೇ ನಿಜವಾದ ಈ ಧರ್ಮದ ಉದ್ದೇಶ. ಅದಕ್ಕಾಗಿ ನಾನು ಶ್ರಮ ವಹಿಸಬೇಕು. ಅದಕ್ಕಾಗಿ ನನ್ನ ಸಾಮರ್ಥ್ಯಗಳನ್ನ ಅರಿತು ಏನು ಸೇವೆ ಸಾಧಿಸ್ಲಿಕ್ಕಾಗ್ತದೋ, ಸೇವೆ ನೀಡ್ಲಿಕ್ಕಾಗ್ತದೋ, ನಾನು ಏನು ಕೊಡಬಲ್ಲೆ ಅನ್ನೋದು ಮುಖ್ಯ ಆಗ್ತದೆ ಹೊರತು ಇದರಲ್ಲಿ ನನಗೇನು ಲಾಭ ಅನ್ನೋದು ಬರೀ ಗೌಣ ಆಗ್ತದೆ. ಅದು ಬರೀ ನನ್ನ ಅಹಂ. ಹೀಗಾಗಿ ನಾನು ಸಮಾಜಕ್ಕೆ, ಮಠಕ್ಕೆ, ನನ್ನ ಶಾಲೆಗೆ ಏನು ಕೊಡಬಲ್ಲೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಹೀಗಾಗಿ ನಮ್ಮ ಅಂತಃಚೇತನದ ಆವಿಷ್ಕಾರ ಮಾಡಿಕೊಂಡು ನಾನು ಸಮಾಜಕ್ಕೆ ಕೊಡುಗೆ ಕೊಟ್ಟಾಗ ನನ್ನ ಅಂತಃ ಸಾಮರ್ಥ್ಯದ ಹುಡುಕಾಟದ ಬಗ್ಗೆ ಕೂಡ ನನಗೆ ಒಂದು ಧನ್ಯತಾ ಭಾವ ಮೂಡುತ್ತದೆ. ಹೀಗಾಗಿ ನಾವು ಪ್ರತಿದಿನ ಧ್ಯಾನ ಮಾಡೋದ್ರಿಂದ, ಸತ್ಕಾರ್ಯಗಳನ್ನು ಮಾಡುವುದರಿಂದ ನಮ್ಮ ಎಲ್ಲ ಆಶಯಗಳು ಸುಸೂತ್ರವಾಗಿ ನೆರವೇರುತ್ತದೆ. ಅದೇ ರೀತಿ ಜೀವನದಲ್ಲಿ ಒಂದಿಷ್ಟು ವೈರಾಗ್ಯ ಮುಖ್ಯ. ಹಾಗೆ ಧರ್ಮದ ಹಾದಿಯಲ್ಲಿ ನಡೆಯೋದ್ರಿಂದ ನಮಗೆ ಎಲ್ಲ ರೀತಿಯ ಸಮೃದ್ಧಿಗಳು ಸಿಗಲಿಕ್ಕೆ ಸಾಧ್ಯ. ಈ ಪ್ರಪಂಚದಲ್ಲಿ, ಈ ಪ್ರಕೃತಿಯಲ್ಲಿ ನಾವೊಂದು ಚಿಕ್ಕ ಸಮುದ್ರದ ಅಲೆ ತರ ಒಂದ್ಸರಿ ಹೀಗೆ ಬಂದು ಹೀಗೆ ಹೋಗ್ಬಿಡುತ್ತದೆ, ಅಷ್ಟೇ ನಮ್ಮ ಜೀವನ. ಆದರೂ ಕೂಡ ಈ ಪಯಣ ತುಂಬಾ ಮುಖ್ಯ. ಈ ಒಂದು ಪಯಣದಲ್ಲಿ ಒಂದು ಸಮುದ್ರದ ಅಲೆ ತರ ನಾವು ಬಂದು ಹೋದ್ರೂ ಕೂಡ ಆ ಒಂದು ಸಣ್ಣ ಸಮಯದಲ್ಲಿ ನಾವು ಪ್ರೀತಿಯನ್ನ ಇಟ್ಕೊಳ್ಳೋದು, ಸಂತೋಷವನ್ನ ಹರಡೋದು, ಇದು ನಮಗೆ ನಮ್ಮ ಜೀವನದ ಆಶಯಗಳನ್ನ ಪಡೀಲಿಕ್ಕೆ ಈ ರೀತಿ ಎಲ್ಲ ಸತ್ಕರ್ಮಗಳನ್ನು ಮಾಡೋದ್ರಿಂದ ನಾವು ಎಲ್ಲವನ್ನು ಸಾಧನೆ ಮಾಡಬಹುದು. ಹೀಗಾಗಿ ನಮಗೆ ಎಲ್ಲವನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ 4 ಮಾತುಗಳನ್ನ ನಾನು ತಮ್ಮೆಲ್ಲರ ಮುಂದಿಟ್ಟು ನನ್ನ ಮಾತುಗಳನ್ನು ಮುಗಿಸ್ಲಿಕ್ಕೆ. ಹೇಗೆ ನಿಮ್ಮ ಜೀವನ ಸಾಕ್ಷಿ ಅಂತಂದ್ರೆ ಆನಂದವಾದ ಜೀವನ ಸಾಕ್ಷಿ ಇದ್ದೇನೆ, ಆನಂದ ತೃಪ್ತಿಯನ್ನು ನಾನು ಪಡೆದುಕೊಂಡಿದ್ದೇನೆ, ನನ್ನ ಜೀವನ ಜನ್ಮವನ್ನು ಪಡೆದುಕೊಂಡು ಸಾರ್ಥಕವಾಗಿದೆ ಎನ್ನುವಂತ ಯಾವಾಗ ಆ ಮಾತು ಬರುತ್ತೋ ಆ ವ್ಯಕ್ತಿ ಯಶಸ್ಸು ಅನ್ನುವಂಥದ್ದನ್ನ ನಾವು ಗಮನಿಸಬೇಕು. ಅದಕ್ಕಾಗಿ ಪ್ರತಿಯೊಬ್ಬರೂ ಆ ರೀತಿಯ ಗುಣಗಳನ್ನ ನಾವು ಬೆಳೆಸಿಕೊಳ್ಳಬೇಕು. ಇದಕ್ಕೆ ಇನ್ನೊಂದು ಸೂತ್ರ ಏನು ಅಂತ ಹೇಳಿದ್ರೆ, ಎಲ್ಲವನ್ನ ಒಳ್ಳೆಯದನ್ನ ನೋಡುವಂಥದ್ದು. ನಾವು ಏನಾದರೂ ಪರರಲ್ಲಿ ಯಾರಾದರೂ ಕೆಟ್ಟ ಗುಣಗಳಿದ್ರೆ ಆ ಗುಣಗಳನ್ನ ಸೈಡಿಗೆ ಸರಿಸಿ ಅವರಲ್ಲಿರುವಂತ ಒಳ್ಳೆಯ ಗುಣಗಳನ್ನ ಮಾತ್ರ ಆಯ್ಕೆ ಮಾಡಿಕೊಳ್ಳಬೇಕು. ಉದಾಹರಣೆಯಾಗಿ ಒಂದು ಗುಲಾಬಿ ಹೂವಿದೆ, ಆ ಗುಲಾಬಿಯ ತೋಟಕ್ಕೆ ಹೋದಾಗ ಆ ಗುಲಾಬಿ ಹೂಗಳನ್ನು ನೋಡಿ ಆನಂದ ಪಡಬೇಕು ಬಿಟ್ರೆ ಆ ಗುಲಾಬಿಯ ಕೆಳಗಡೆ ಪೂರ್ಣ ಇರುವಂತ ಮುಳ್ಳನ್ನು ನೋಡಿ ದುಃಖ ಪಡುವುದಕ್ಕಿಂತಲೂ ಆ ಹೂವನ್ನು ನೋಡಿ ಮಾತ್ರ ಸಂತೋಷ ಪಡುವಂತ ಗುಣ ಇದೆಯಲ್ಲ, ಅದು ಎಲ್ಲ ಮನುಷ್ಯರಲ್ಲಿ ಕಾಣುವಂತ ಒಳ್ಳೆಯ ಗುಣಗಳನ್ನ ಆಯ್ಕೆ ಮಾಡಿಕೊಳ್ಬೇಕು. ಅದಕ್ಕೆ ಮನುಷ್ಯನು ಯಾವಾಗ ತನ್ನ ಒಳ್ಳೆಯ ಮನೋಭಾವನೆಯನ್ನ ಬೆಳೆಸ್ಕೊಳ್ತಂದ್ರೆ ಎಲ್ಲರಲ್ಲೂ ಒಳ್ಳೆಯದನ್ನು ನೋಡುವಂತ ಮನುಷ್ಯ ಒಳ್ಳೆ ವ್ಯಕ್ತಿಯಾಗಿ ನಿರ್ಮಾಣಗೊಳ್ಳುತ್ತಾನೆ. ಯಾರು ಎಲ್ಲರಲ್ಲೂ ಕೆಟ್ಟದ್ದನ್ನು ನೋಡ್ತಾ ಹೋಗ್ತಾನೋ ಅವನಲ್ಲಿ ಬರೀ ಕೆಟ್ಟ ಗುಣಗಳೇ ವಾಸವಾಗ್ತವೆ, ಕೆಟ್ಟ ಮನೋಭಾವನೆ ಆ ಒಂದು ಪ್ರವೃತ್ತಿ ಪ್ರಾರಂಭವಾಗುತ್ತೆ. ಅದಕ್ಕೆ ನಮ್ಮೆಲ್ಲರ ಮನಸ್ಸು ಇರಬೇಕಂದ್ರೆ ಆ ಕೆಟ್ಟ ವ್ಯಕ್ತಿಯಲ್ಲಿ ಏನಾದರೂ ಒಳ್ಳೆಯ ಗುಣ ಇದೆಯಾ, ಆತನಲ್ಲಿ ಒಳ್ಳೆಯ ಗುಣ ಇದೆಯಾ, ಆತ ನಡೆಯಲ್ಲಿ ಏನಾದರೂ ಇದೆಯಾ ಅನ್ನುವಂತ ಆ ಗುಣದ ನೋಡುವ ಗುಣ ಇದೆಯಲ್ಲ, ಆ ದೃಷ್ಟಿಕೋನ ಬದಲಾಗುತ್ತದೆ. ಅದಕ್ಕೆ ನಿಮಗೆಲ್ಲ ಗೊತ್ತಿದೆ, ಪಾಂಡವರಲ್ಲಿ ಮತ್ತು ಕೌರವರು ಕುಳಿತುಕೊಂಡಾಗ
ಗುರುಗಳು ಹೇಳಿದ್ರು, ನೋಡು, ಈ ಜಗತ್ತಿನಲ್ಲಿ ಎಷ್ಟು ಜನ ಒಳ್ಳೆಯವರಿದ್ದಾರೆ ಅನ್ನುವಂಥದ್ದನ್ನು ನೋಡ್ಕೊಡುವ ಅಂತ ಕೌರವರಾಗಿರ್ತಕ್ಕಂಥ ಹಿರಿಯರಾಗಿರುವಂತ ಆ ದುರ್ಯೋಧನ ಕಳಿಸಿದರು. ಇನ್ನೊಂದು ಕಡೆ ಧರ್ಮರಾಯನ ಕರೆದು, ನೋಡು, ಯಾರು ಈ ಜಗತ್ತಿನಲ್ಲಿ ಕೆಟ್ಟವರಿದ್ದಾರೆ ನೋಡ್ಕೊಡುವ. ಧರ್ಮರಾಯ ಬಂದ ತಕ್ಷಣ ನೋಡಿ, ಯಾರು ಕೆಟ್ಟವರಿಲ್ಲ, ಎಲ್ಲರೂ ಒಳ್ಳೆಯವರಿದ್ದಾರೆ ಅನ್ನುವಂಥ ಮಾತನ್ನ ಧರ್ಮರಾಯ ಹೇಳಿದ. ದುರ್ಯೋಧನ ಹೇಳಿದ, ಸ್ವಾಮಿ, ಯಾರು ಒಳ್ಳೆಯವರಿಲ್ಲ, ಬರೀ ಕೆಟ್ಟವರೇ ತುಂಬಿಕೊಂಡಿದ್ದಾರೆ ಅಂತ. ಕಾರಣ ಏನಂದ್ರೆ ಧರ್ಮರಾಯನಲ್ಲಿ ಒಳ್ಳೆ ಗುಣ ಇರೋದ್ರಿಂದಲೇ ಆತನ ಕಣ್ಣಿಗೆ ಎಲ್ಲವೂ ಒಳ್ಳೆತ ಕಾಣ್ತು. ದುರ್ಯೋಧನ ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಇರುವುದರಿಂದ ಕೆಟ್ಟವರೇ ಹೆಚ್ಚು ಕಾಣಿಕೊಂಡರು. ಅದಕ್ಕೆ ನಮ್ಮ ದೃಷ್ಟಿ ಇದೆಯಲ್ಲ, ಅದು ಬದಲಾಗಬೇಕು. ಎಲ್ಲವೂ ಒಳ್ಳೆಯದೇ ಇದೆ ಅನ್ನುವಂಥ ಅದಕ್ಕೆ ಯದ್ಭಾವಂ ತದ್ಭವತಿ ಅನ್ನುವಂಥ ಸಂಸ್ಕೃತ ಮಾತು. ಯಾರ ಮನಸ್ಸು ಹೇಗಿದೆಯೋ ಅದೇ ರೀತಿಯ ಫಲ ಅನ್ನುವಂಥದ್ದು. ಅದಕ್ಕೆ ನಮಗೇನಾದರೂ ಯಶಸ್ಸು ಸಿಗಬೇಕಾದ್ರೆ, ನಮಗೇನಾದರೂ ಒಳಿತಾಗಬೇಕಾದ್ರೆ ನಾವು ಇನ್ನೊಬ್ಬರಿಗೆ ಒಳಿತನ್ನು ವಹಿಸಬೇಕು. ನಮಗೇನಾದರೂ ಭಗವಂತ ಒಳ್ಳೆಯದನ್ನು ಮಾಡಬೇಕು ಅಂದರೆ ನಮ್ಮ ಕೈಲಾದ ಮಟ್ಟಿಗೆ ನಾವು ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡಬೇಕು. ಈ ರೀತಿಯ ಗುಣಗಳನ್ನು ನಾವು ಅಳವಡಿಸಿಕೊಂಡ್ರೆ ಜೀವನದಲ್ಲಿ ಯಶಸ್ಸನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥ ಮಾತನ್ನು ಬಹಳ ಮಾರ್ಮಿಕವಾಗಿ ಒಳ್ಳೆಯ ಸೂತ್ರ ಮುಖಾಂತರವಾಗಿ ತಮ್ಮ ಉಪನ್ಯಾಸವನ್ನು ಗಾಯಕರಾಗಿ ಒಂದು ಗಾಯನ ಮುಖಾಂತರವಾಗಿ ಅದರ ಉಪನ್ಯಾಸಕ್ಕೆ ಹೋಲಿಕೆ ಆಗುವ ರೀತಿಯಲ್ಲಿ ಬರತಕ್ಕಂಥ ಒಂದು ರೀತಿಯನ್ನು, ಬಸವಣ್ಣವರ ಒಂದು ವಚನವನ್ನು, ಅಕ್ಕಮಾದೇವಿಯ ಒಂದು ವಚನವನ್ನು ತೆಗೆದುಕೊಂಡು ಸುಶ್ರಾವ್ಯವಾಗಿ ಹಾಡಿ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಮೆರುಗನ್ನು ತಂದಿರತಕ್ಕಂಥ ಡಾಕ್ಟರ್ ಆನಂದ್ ಕುಲಕರ್ಣಿಯವರಿಗೆ ಶ್ರೀಮಠದ ಪರವಾಗಿ, ಎಲ್ಲ ಭಕ್ತರ ಪರವಾಗಿ, ಅವರಿಬ್ಬರು ದಂಪತಿ ಸಮೇತವಾಗಿ ಸಂಜೆ ಆನಂದ್ ಕುಲಕರ್ಣಿ ಸರ್ ಅವರಿಗೆ ಶ್ರೀಮಠದಿಂದ ಗುರುರಚನೆ ಮಾಡಿ ಎಲ್ಲ ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತೇನೆ. ಬಟ್ಟೆ ಪ್ಯಾಕೆಟ್ ನಂತರ ದಾಸೋಹ